ಹಾಯ್ ಎವ್ರಿವನ್. ಇವತ್ತು ಪ್ರಪಂಚದ ಭೂಖಂಡಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಸಾಗೋಣ. ಪ್ರಪಂಚದ ಭೂಖಂಡದಲ್ಲಿ ಚರ್ಚಿಸ್ತಾ ಬಂದಾಗ ಪ್ರಥಮವಾಗಿ ನಾವು ಚರ್ಚಿಸಬೇಕಾಗಿರೋದು ಏಷ್ಯಾ ಖಂಡದ ಬಗ್ಗೆ. ನಮ್ಮ ಭೂಮಿಯ 7 ಖಂಡಗಳದಾವ. ಆ 7 ಖಂಡದಲ್ಲಿ ಪ್ರಥಮವಾಗಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಆಗಿರ್ಬೋದು ಮತ್ತು ಜನಸಂಖ್ಯೆಯಲ್ಲಿ ಆಗಿರ್ಬೋದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಆ ಖಂಡದ ಬಗ್ಗೆ ಎಲ್ಲ ಖಂಡಗಳ ಬಗ್ಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ಚರ್ಚಿಸ್ತಾ ಹೋಗೋಣ. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಏನಪ್ಪ ಅಂದರೆ 4,42,50,000 ಚದರ ಕಿಲೋಮೀಟರ್. ಅದೇ ಏಷ್ಯಾ ಖಂಡ ವಿಸ್ತರಿಸೋದು 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪೂರ್ವ ರೇಖಾಂಶದವರೆಗೂ, 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ. ವಿಶ್ವದ ಎಲ್ಲ ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಸರೋವರ ಕ್ಯಾಸ್ಪಿಯನ್ ಸರೋವರ ಇದು ಏಷ್ಯಾದಲ್ಲಿದೆ. ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಏಷ್ಯಾ ಖಂಡ ಅಂತ ಕರಿತೀವಿ. ಏಷ್ಯಾವನ್ನು ಯುರೋಪ್ನಿಂದ ಬೇರ್ಪಡಿಸುವ ಸಮುದ್ರ ಮತ್ತು ಪರ್ವತ ಕ್ಯಾಸ್ಪಿಯನ್ ಸಮುದ್ರವಾಗಿದೆ, ಬೇರ್ಪಡಿಸ್ತದೆ. ಯೂರಲ್ ಪರ್ವತ ಬೇರ್ಪಡಿಸ್ತಾ ಹೋಗ್ತದೆ. ಉತ್ತರ ಅಮೆರಿಕೆಯಿಂದ ಏಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಜಗತ್ತಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಏಷ್ಯಾದ ಉತ್ತರದ ತಗ್ಗು ಪ್ರದೇಶ ಅಥವಾ ಮಹಾ ಸೈಬೇರಿಯನ್ ಮೈದಾನ ಅಂತೀವಿ. ಏಷ್ಯಾದ ಪ್ರಮುಖ ಪರ್ವತ ಗ್ರಂಥಿಗಳು ಪಾಮೀರ್ ಮತ್ತು ಆರ್ಮೇನಿಯಂ. ಜಗತ್ತಿನ ಚಾವಣಿ ಎಂದು ಕರೆಯುವ ಪ್ರಸ್ಥಭೂಮಿ ಟಿಬೆಟ್ನ ಪ್ರಸ್ಥಭೂಮಿ. ಇರಾನ್ ಪ್ರಸ್ಥಭೂಮಿ ಕಂಡುಬರುವುದು ಪಾಮೀರ್ ಗ್ರಂಥಿಯ ಪಶ್ಚಿಮಕ್ಕೆ ಉತ್ತರ ಮತ್ತು ದಕ್ಷಿಣ ಶ್ರೇಣಿಗಳ ನಡುವೆ. ಮತ್ತು ಏಷ್ಯಾ ಖಂಡದ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ. ಕುದುರೆ ಸಾಕಾಣಿಕೆ ಇದು ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಏಷ್ಯಾದ ಜನರ ಪ್ರಮುಖ ಕಸುಬು ವ್ಯವಸಾಯವಾಗಿದೆ. ಎರಡನೇ ಪ್ರಮುಖ ಖಂಡ ಆಫ್ರಿಕಾ ಖಂಡದ ಬಗ್ಗೆ ನೋಡೋಣ. ಜಗತ್ತಿನ ಎರಡನೇ ದೊಡ್ಡ ಖಂಡ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹರಾ ಆಫ್ರಿಕಾದಾಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ಈಜಿಪ್ಟ್ನ ವರಪ್ರಸಾದ ಕರೆಯುವ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ದಕ್ಷಿಣ ಆಫ್ರಿಕಾದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಮಾರ್ಚ್ ಮಧ್ಯದವರೆಗೂ. ದಕ್ಷಿಣ ಆಫ್ರಿಕಾದಲ್ಲಿ ಬೇಸಿಗೆ ಆದರೆ ಉತ್ತರ ಆಫ್ರಿಕಾದಲ್ಲಿ ಚಳಿಗಾಲವಿರುತ್ತದೆ. ಆಫ್ರಿಕಾದ ಸಮಭಾಜಕೃತ ಕಾಡುಗಳನ್ನು ಸೂರ್ಯಕಿರಣ ನೆಲಮುಟ್ಟದ ಕಾಡುಗಳೆಂದು ಆತ್ಮೀಯ ಗೆಳೆಯರೇ, ಈಗ ಆಫ್ರಿಕಾ ಖಂಡದ ಬಗ್ಗೆ ಮುಂದುವರೆದ ಭಾಗದಲ್ಲಿ ತಿಳ್ಕೊತ ಹೋಗೋಣ. ವಿಸ್ತೀರ್ಣ 3,65,000 ಚದರ ಕಿಲೋಮೀಟರ್. ಪ್ರಪಂಚದ 20% ಆಫ್ರಿಕಾ ಖಂಡ ಜಗತ್ತಿನ ಎರಡನೇ ದೊಡ್ಡ ಖಂಡವಾಗಿದೆ. ಇದು ಒಟ್ಟು 54 ರಾಷ್ಟ್ರಗಳನ್ನು ಒಳಗೊಂಡಿದೆ. 54ನೇ ರಾಷ್ಟ್ರವಾಗಿ ದಕ್ಷಿಣ ಸುವರ್ಣ ರಚನೆ ಆಯಿತು. ಆಫ್ರಿಕಾವನ್ನು ಯುರೋಪಿನಿಂದ ಮೆಡಿಟೇರಿಯನ್ ಸಮುದ್ರ ಬೇರ್ಪಡಿಸ್ತದೆ. ಜಬ್ರಾಲ್ಟರ್ ಜಲಸಂಧಿ ಸಹಿತ ಕೂಡ ಆಫ್ರಿಕಾವನ್ನು ಯುರೋಪಿನಿಂದ ಬೇರ್ಪಡಿಸ್ತದೆ. ಇದನ್ನು ಕಗ್ಗತ್ತಲೆಯ ಖಂಡ ಎಂತಾರೆ. ಜಗತ್ತಿನ ಪ್ರಥಮ ಆದಿಮಾನವ ಕಾಣಿಸಿಕೊಂಡು ಖಂಡ ಯಾವುದು? ಆಫ್ರಿಕಾ ಖಂಡದ ಆಳವಾದ ಪ್ರದೇಶ ಜಿಂಬಾಟಿಯಾ ದೇಶದಲ್ಲಿ ಕಂಡುಬರುತ್ತದೆ ಮತ್ತು ಆಸ್ಟಾಲ್ ಸರೋವರ ಇದು ಸಮುದ್ರ ಮಟ್ಟಕ್ಕಿಂತ 156 ಮೀಟರ್ ಕೆಳಗಿದೆ. ಏಷ್ಯಾವನ್ನು ಮತ್ತು ಆಫ್ರಿಕಾವನ್ನು ಕೆಂಪು ಸಮುದ್ರ ಬೇರ್ಪಡಿಸುತ್ತದೆ. ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಮೊರಾಕ್ಕಾದ ಇಪ್ರಾನಿ. ಇಲ್ಲಿ -24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಇಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್ ದ್ವೀಪ. ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವ ಕಾಲೆ ಮೊಜಾಂಬಿಕ್ ಕಾಲುವೆ. ಈ ಮಡಗಾಸ್ಕರ್ ದ್ವೀಪವನ್ನು ಪ್ರಪಂಚದ 8ನೇ ಖಂಡವೆಂದು ಕರೆದ ಕಾರಣ ಎಂದರೆ ಇಲ್ಲಿ ವೈವಿಧ್ಯಮಯವಾದ ಜೀವರಾಶಿಗಳು ಕಂಡುಬರ್ತವೆ. ಆಫ್ರಿಕಾ ಖಂಡದ ಮೇಲೆ 25 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಆಫ್ರಿಕಾ ಖಂಡ ಹಂಚಿಕೆಯಾಗಿದೆ. ಈ ಖಂಡದ ಮೇಲೆ ಪ್ರಮುಖ ಅಕ್ಷಾಂಶ ಹಾದು ಹೋಗಿದ್ದು 0 ಡಿಗ್ರಿ ಸೆಲ್ಸಿಯಸ್ ಭೂಮಧ್ಯ ರೇಖೆ, 23 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಕೂಡ ಆಫ್ರಿಕಾ ಖಂಡದ ಮೇಲೆ ಹೋಗಿದೆ. ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ ಹಾಗೂ ಸೆಕ್ರೆಟರಿ ಪಕ್ಷಿಗಳು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತವೆ. ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ ಕೈರೋ, ಈಜಿಪ್ಟ್ ದೇಶದ ರಾಜಧಾನಿ. ಏಷ್ಯಾ ಖಂಡದ ನಂತರ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡ ಇದಾಗಿದೆ. ಆಫ್ರಿಕಾ ಖಂಡದ ದಕ್ಷಿಣ ತುದಿ ಕೇಪ್ ಆಫ್ ಅಗುಲ್ವಾಸ್ ಆಗಿದೆ. ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ಶೋಧನೆ ಮಾಡಿದವರು ಪೆಟ್ರೋಲಿಯಂ ಡಿಯಾಜ್. 0 ಡಿಗ್ರಿ ಗ್ರೀನ್ವಿಚ್ ಮೇಲೆ ಆಫ್ರಿಕಾ ಖಂಡದ ಗಾನಾ ದೇಶದ ಅಕ್ರಾ ರಾಜಧಾನಿ ಮೂಲಕ ಹಾದು ಹೋಗ್ತದೆ. ಆಫ್ರಿಕಾ ಖಂಡದ ಪ್ರಮುಖ ಪರ್ವತಗಳು. ಇಲ್ಲಿ ಎತ್ತರವಾದ ಶಿಖರ ಕಿಲಿಮಂಜಾರೋ 5,895 ಮೀಟರ್. ಇದು ತಾಂಜಾನಿಯಾ ದೇಶದಲ್ಲಿದೆ. ಉದ್ದವಾದ ಪರ್ವತ ಶ್ರೇಣಿ ಅಟ್ಲಾಸ್ ಪರ್ವತ ಶ್ರೇಣಿ 2,410 ಮೀಟರ್ ಉದ್ದವಿದೆ. ಶಿಖರಗಳು ಮೌಂಟ್ ಸ್ಟ್ಯಾನ್ಲಿ 5,118 ಮೀಟರ್ ಕಾಂಗೋ ದೇಶದಲ್ಲಿ ಮತ್ತು ಉಗಾಂಡದಲ್ಲಿದೆ. ಮೌಂಟ್ ಕಿನ್ಯಾ 5,199 ಮೀಟರ್ ಕಿನ್ಯಾದಲ್ಲಿ ಬರ್ತದೆ. ಮೌಂಟ್ ಮೆರೋ ಅನ್ನುವಂಥದ್ದು 4,566 ಮೀಟರ್ ಇದೆ, ತಾಂಜೇನಿಯಾದಲ್ಲಿ ಕಂಡು ಬರ್ತದೆ. ಮೌಂಟ್ ಆಲ್ಗರ್ 4,320 ಮೀಟರ್ ಕಾಂಗೋ
ಮತ್ತು ಉಗಾಂಡದಲ್ಲಿ ಕಂಡುಬರುತ್ತದೆ. ಇನ್ನು ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ಮತ್ತು ಸರೋವರಗಳು. ಪ್ರಪಂಚದ ಅತಿ ಉದ್ದವಾದ ನದಿ ನೈಲ್ ನದಿ 6670 ಕಿಲೋಮೀಟರ್. ಇದು ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವುದರ ಮೂಲಕ ಸಹರಾ ಭೂಮಿಯ ಮೂಲಕ ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ತದೆ. ನೈಲ್ ನದಿಯ 2 ಪ್ರಮುಖ ಮೂಲಗಳು ಶ್ವೇತ ನೈಲ್ ಮತ್ತು ನೀಲಿ ನೈಲ್ ಆಗಿದೆ. ಎರಡನೇ ಉದ್ದವಾದ ನದಿ ಕಾಂಗೋ 4700 ಕಿಲೋಮೀಟರ್. ಇದು ಆಫ್ರಿಕಾ ಖಂಡದ ಎರಡನೇ ಅತಿ ಉದ್ದ ನದಿಯಾಗಿದ್ದು ತಾಂಜಾನಿಯಾ ಸರೋವರದಲ್ಲಿ ಹುಟ್ಟಿ ಅಟ್ಲಾಂಟಿಕ್ ಸಾಗರವನ್ನು ಇದು ಸೇರ್ತದೆ. ಇದು ಭೂಮಧ್ಯೆಯನ್ನು 2 ಬಾರಿಗೆ ಸಂಧಿಸಿರುವ ನದಿ ಆಗಿದೆ. ಲಿಪಾಂಪೋ ನದಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದಿದ್ದು ಪೂರ್ವಾಭಿಮುಖವಾಗಿ ಹರಿದು ಹಿಂದೂ ಮಹಾಸಾಗರವನ್ನು ಸೇರ್ತದೆ. ಈ ಮಕರ ಸಂಕ್ರಾಂತಿ ರೇಖೆಯನ್ನು 2 ಬಾರಿಗೆ ಸಂಧಿಸುವ ನದಿಯಾಗಿದೆ. ಆರೆಂಜ್ ನದಿ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಈಜಿಪ್ಟ್ನಲ್ಲಿ ನೈಲ್ ನದಿಗೆ ನಿರ್ಮಿಸಿದ ಅಸ್ವಾನ್ ಅಣೆಕಟ್ಟಿನ ನಿರ್ಮಿತವಾದ ಕೃತಕ ಸರೋವರ ನಾಸೆರ್ ಸರೋವರ ಆಗಿದೆ. ವೋಲ್ಗಾ ನದಿ ಅಕ್ಸುಂಬಾ ಅಣೆಕಟ್ಟಿ ಕಟ್ಟಲಾಗಿದೆ. ಕೇನ್ಸ್ ನದಿ ಡ್ಯಾಮ್ ನೈಜರ್ ನದಿಗೆ ಕಟ್ಟಲಾಗಿದೆ. ಕಾಂಗೋ ನದಿ ಕೊಳದಲ್ಲಿ ಪಿಗ್ಮಿ ಜನಾಂಗ ಕಂಡುಬರುತ್ತದೆ. ಆಫ್ರಿಕಾದ ದೊಡ್ಡ ಸರೋವರ ವಿಕ್ಟೋರಿಯಾ ಸರೋವರ. ಇದು ಉಗಾಂಡ, ಕೀನ್ಯಾ ಹಾಗೂ ತಾಂಜಾನಿಯಾ ದೇಶದ ಗಡಿಯಲ್ಲಿದೆ. ಮತ್ತು ದಕ್ಷಿಣವಾಗಿ 7623 ಕಿಲೋಮೀಟರ್, ಪೂರ್ವ ಪಶ್ಚಿಮವಾಗಿ 7260 ಕಿಲೋಮೀಟರ್ ಆಫ್ರಿಕಾ ಹಬ್ಬಿಕೊಂಡಿದೆ. ಆಫ್ರಿಕಾದ ಎತ್ತರವಾದ ಜಲಪಾತ ವಿಕ್ಟೋರಿಯಾ ಜಲಪಾತ. ನೈಲ್ ನದಿಗೆ ನಿರ್ಮಿಸಿದ ಅಣೆಕಟ್ಟು ನಿರ್ಮಿತವಾದ ಜಲಾಶಯಕ್ಕೆ ನಾಸೀರ್ ಸರೋವರ ಎನ್ನುತ್ತಾರೆ. ಚಾಂದ್ ಸರೋವರ ಆಫ್ರಿಕಾ ಖಂಡದ ಆಂತರಿಕ ಜಲ ವ್ಯವಸ್ಥೆಯ ಸರೋವರ ಆಗಿದೆ. ತಾಂಜಾನಿಕ್ ಸರೋವರ ಆಫ್ರಿಕಾ ಖಂಡದ ಸೀಳು ಕಣಿವೆಯಲ್ಲಿ ಕಂಡುಬರುತ್ತದೆ. ಬುಡಕಟ್ಟು ಜನರು ಮತ್ತು ಸ್ಥಳಗಳು ಯೂರೋಲಸ್ ನೈಜೀರಿಯಾದಲ್ಲಿದೆ. ಇಗೋಸ್ ನೈಜೀರಿಯಾ. ಕಿಕುಮ್ಯಾ ಕೀನ್ಯಾದಲ್ಲಿ. ಬಂಟು ದಕ್ಷಿಣ ಆಫ್ರಿಕಾದಲ್ಲಿ. ಮಸಾಯಿ ಪೂರ್ವ ಆಫ್ರಿಕಾ. ಬುಷ್ಮನ್ ಕಲಹರಿ ಮರುಭೂಮಿ. ಪಿಗ್ಮಿ ಕಾಂಗೋ ಕೊಳ್ಳ ಜೈರೆಯಲ್ಲಿ ಕಂಡುಬರ್ತಾರೆ. ಇನ್ನು ಆಫ್ರಿಕಾ ಖಂಡದ ಮರುಭೂಮಿಗಳು. ಸಹರಾ ಮರುಭೂಮಿ ಪ್ರಪಂಚದ ದೊಡ್ಡ ಮರುಭೂಮಿ ಆಗಿದೆ. ಇದು ಉತ್ತರ ಆಫ್ರಿಕಾ ಖಂಡದಲ್ಲಿ 8 ದೇಶಗಳ ನಡುವೆ ಹಂಚಿಕೆಯಾಗಿದೆ. ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಸುಡಾನ್, ಚಾದ್, ನೈಜರ್, ಮಾಲಿ, ಮಾರಿಟಾನಿಯಾ. ಲಿಬಿಯಾ ಮರುಭೂಮಿ ಲಿಬಿಯಾದಲ್ಲಿ ಕಂಡುಬರುತ್ತದೆ. ಮತ್ತು ನಮಿಬಿಯಾನ ಮರುಭೂಮಿ ಸುಡಾನ್. ಕಲಹರಿ ಮರುಭೂಮಿ ದಕ್ಷಿಣ ಆಫ್ರಿಕಾ, ನಮಿಬಿಯಾ, ಬೋಟ್ಸ್ವಾನಲ್ಲಿ. ಆಫ್ರಿಕಾ ಖಂಡದ ಕರಾವಳಿ ತೀರಪ್ರದೇಶ ಗ್ರೇನ್ ಕರಾವಳಿ ಲೈಬೇರಿಯಾ. ಗೋಲ್ಡ್ ಕರಾವಳಿ ಗಾನಾ ದೇಶ. ಸ್ಲೇವಾ ಕರಾವಳಿ ನೈಜೀರಿಯಾ. ದ್ವೀಪಗಳು ಮಡಗಾಸ್ಕರ್ ದ್ವೀಪ ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ದ್ವೀಪವಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರ್ತದೆ. ಆಫ್ರಿಕಾ ಮತ್ತು ಮಡಗಾಸ್ಕರ್ ಬೇರ್ಪಡಿಸುವ ಕಾಲುವೆ ಮೊಜಾಂಬಿಕ್ ಕಾಲುವೆಯಾಗಿದೆ. ಸೆಂಟ್ ಹೆಲೆನಾ ದ್ವೀಪ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಜಿಂಜಿಬಾರ್ ದ್ವೀಪ ಇದು ಹಿಂದೂ ಮಹಾಸಾಗರದಲ್ಲಿ ಹಂಚಿಕೆಯಾಗಿದೆ. ಬೆಳೆಗಳು ಕಾಫಿ ಇಥಿಯೋಪಿಯಾದಲ್ಲಿ ಬೆಳೀತಾರೆ. ಹತ್ತಿ ಈಜಿಪ್ಟಲ್ಲಿ ಬೆಳೀತಾರೆ. ಮೆಕ್ಕೆಜೋಳ ದಕ್ಷಿಣ ಆಫ್ರಿಕಾ. ಚಹಾ ಕೀನ್ಯಾದಲ್ಲಿ. ತೆಂಗು ತಾಂಜಾನಿಯಾ. ಗಾನಾದಲ್ಲಿ ಬೆಳೀತಾರೆ. ಪಾಮ್ ಎಣ್ಣೆ ನೈಜೀರಿಯಾದಲ್ಲಿ ಬೆಳೀತಾರೆ. ಇನ್ನು ಖನಿಜ ಸಂಪನ್ಮೂಲ ಬಂಗಾರ ದಕ್ಷಿಣ ಆಫ್ರಿಕಾ. ತಾಮ್ರ ಜೈರೆ. ಬಾಕ್ಸೈಟ್ ಗಯಾನಾ. ಆಫ್ರಿಕಾ ಕಬ್ಬಿಣ ಅದಿರು ದಕ್ಷಿಣ ಆಫ್ರಿಕಾ. ಪೆಟ್ರೋಲಿಯಂ ನೈಜೀರಿಯಾ. ಟಂಗ್ಸ್ಟನ್ ಜೈರೆ. ವಿಶೇಷಾಂಕ ಸುಯೇಜ್ ಕಾಲುವೆಯನ್ನು 1869ರಲ್ಲಿ ಪೂರ್ಣಗೊಳಿಸಲಾಯಿತು. ಇದರ ಶಿಲ್ಪಿ ಫರ್ಡಿನಾಂಡ್ ಬಿ ಲಿಸ್ಪೆ. ಹೆಚ್ಚು ಉಷ್ಣ ಪ್ರದೇಶ ಆಲ್ ಅಜಿಜಿಯಾ ಲಿಬಿಯಾ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ನೈಜೀರಿಯಾ. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಷ್ಟ್ರ ಮಾರಿಷಸ್. ಅತ್ಯಂತ ವಿಶಾಲವಾದ ಮರುಭೂಮಿ ಸಹರಾ ಮರುಭೂಮಿ. ದಕ್ಷಿಣ ಆಫ್ರಿಕಾದ ಸುಪ್ರೀಂ ಕೋರ್ಟ್ ಇರುವ ಸ್ಥಳ ಫ್ಲೇಮ್14. ಮತ್ತು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಉಷ್ಣವಲಯದ ಹುಲ್ಲುಗಾವಲಿಗೆ ಸವನ ಹುಲ್ಲುಗಾವಲು ಎಂದು ಕರೀತಾರೆ. ಇಲ್ಲಿ ಕಂಡುಬರುವ ಸಮೋಷ್ಣ ಹುಲ್ಲುಗಾವಲು ವೆಲ್ಡ್ ಎಂದು ಕರೀತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ನೈಜೀರಿಯಾ ದೇಶವು ಫಾರ್ಮ್ ಎಣ್ಣೆಗೆ ಹೆಸರಾಗಿದೆ. ಕಾಫಿ ಬೆಳೆಯುವ ಮೂಲ ದೇಶ ಇಥಿಯೋಪಿಯಾ. ಜಾಂಬಿಯಾ ಮತ್ತು ಜಿಂಬಾಬ್ವೆ ದೇಶಗಳು ಗಡಿಯಾಗಿರುವ ನದಿ ಜಾಂಬೇಜೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ 2 ಬಾರಿ ದಾಟುವ ಏಕೈಕ ನದಿ ಲಿಂಪೋಪೋ. ಲಿಬಿಯಾದ ಸಿಕ್ನೋ ಮಾರಾಟಕ್ಕೆ ಲಿವ್ಲಿ ಎನ್ನುವರು. ಪ್ರದೇಶದ ಅತಿ ದೊಡ್ಡ ರಾಷ್ಟ್ರ ಅಲ್ಜೇರಿಯಾ. ಇನ್ನು ಯಾವುದಪ್ಪ ಅಂದ್ರೆ ಉತ್ತರ ಅಮೇರಿಕಾ ಖಂಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ. ಗಾತ್ರದಲ್ಲಿ 3ನೇ ದೊಡ್ಡ ಖಂಡ. ಜಗತ್ತಿನ ಅತಿ ದೊಡ್ಡ ಶ್ರೀನಿವಾರ ಸುಪೇನ್ ಸರೋವರ ಇಲ್ಲಿದೆ. ಮತ್ತು ಜಗತ್ತಿನ ಅತ್ಯಂತ ಶ್ರೀಮಂತವಾದ ಖಂಡ ಉತ್ತರ ಅಮೇರಿಕಾ. ವಿದ್ಯುತ್ ಉತ್ಪಾದನೆ ಬೃಹತ್ ಕೇಂದ್ರ ನಯಾಗರ ಜಲಪಾತ ಇಲ್ಲಿಗಿದೆ. ಇಲ್ಲಿರೋ ಪ್ರಮುಖ ಮೀನುಗಳು ಟ್ಯೂನ್ ಮತ್ತು ಸಾಲ್ಮನ್ ಆಗಿವೆ. ಇಲ್ಲಿ ನಾಣ್ಯ ಪದ್ಧತಿ US ಡಾಲರ್.
ಉತ್ತರ ಅಮೇರಿಕದ್ದು ಮುಖ್ಯಾಂಶ. ಇನ್ನು ದೀರ್ಘವಾಗಿ ಚರ್ಚಿಸೋಣ. ಇದು 2,42,56,000 ಚದರ ಕಿಲೋಮೀಟರ್, ಪ್ರಪಂಚದ 16.3% ಆಗಿದೆ. ಉತ್ತರ ಅಮೇರಿಕ ಖಂಡ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಖಂಡವಾಗಿದೆ. ಇದರ ಮೇಲ್ಮೈ ಉಷ್ಣಾಂಶ 7 ಡಿಗ್ರಿ 12 ನಿಮಿಷದಿಂದ ಉತ್ತರ ಅಕ್ಷಾಂಶ 83 ಡಿಗ್ರಿ 38 ಉತ್ತರ ಅಕ್ಷಾಂಶದವರೆಗೂ ಹಂಚಿಕೆಯಾಗಿದೆ. ಈ ಖಂಡದ ಮೇಲೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 66.5 ಕರ್ಕಾಟಕ ವೃತ್ತ ಹಾದು ಹೋಗಿದೆ. ಈ ಖಂಡದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ. ಉತ್ತರ ಅಮೆರಿಕ ಖಂಡದ ಅತಿ ಆಳವಾದ ಪ್ರದೇಶ ಮೃದು ಕಣಿವೆಯಾಗಿದೆ. ಡೆತ್ ವ್ಯಾಲ್ಯೂ ಕ್ಯಾಲಿಫೋರ್ನಿಯಾ ಕಂಡುಬರುವ ಸಮುದ್ರ ಮಟ್ಟದಿಂದ 88 ಮೀಟರ್ ಆಳವಾಗಿ ಈ ಡೆತ್ ವ್ಯಾಲ್ಯೂ ಅಂದರೆ ಮೃದು ಕಣಿವೆ ಇದೆ. ಅಮೆರಿಕದ ಚಿಕ್ಕ ರಾಜ್ಯ ರೋಡ್ ದ್ವೀಪ. ಅಮೆರಿಕದ ದೊಡ್ಡ ನಗರ ನ್ಯೂಯಾರ್ಕ್. ಅಮೆರಿಕದ ದೊಡ್ಡ ರಾಜ್ಯ ಅಲಾಸ್ಕಾ. ಉತ್ತರ ಅಮೆರಿಕದ ಅತಿ ದೊಡ್ಡವಾದ ದೇಶ ಕೆನಡಾ. ಅಮೆರಿಕದ 50ನೇ ರಾಜ್ಯ ಹವಾಯಿ ದ್ವೀಪ. ನ್ಯೂಯಾರ್ಕಿನ ಕೆನಡಿ ವಿಮಾನ ನಿಲ್ದಾಣ ಪ್ರಪಂಚದ ಅತಿ ಜನಬಿಡವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಅಮೆರಿಕದ ಸಿಯೆಟ್ಲಾ ವಿಮಾನ ತಯಾರಿಕೆ ಹೆಸರುವಾಸಿಯಾಗಿದೆ. ಅಮೆರಿಕ ಮತ್ತು ಕೆನಡಾವನ್ನು ಪ್ರತ್ಯೇಕಿಸುವ ಗಡಿ ರೇಖೆ 49 ಡಿಗ್ರಿ ಉತ್ತರ ಕರ್ನಾಟಕ ಉತ್ತರ ಅಕ್ಷಾಂಶ. ನ್ಯೂಯಾರ್ಕ್ ನಗರಕ್ಕೆ ಬಿಗ್ ಆ್ಯಪಲ್ ಎನ್ನುವರು. ಅತಿ ದೊಡ್ಡ ನಗರ ಟೊರೆಂಟೊ. ಕೆನಡಾ ಅತಿ ದೊಡ್ಡ ರಾಜ್ಯ ಕ್ಯೂಬೆಕ್. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುತ್ತದೆ ಕೆನಡಾ. ಹೆಚ್ಚು ಉಷ್ಣಾಂಶ ಪ್ರದೇಶ ಮೃದು ಕಣಿವೆ ಪರ್ನೇಸ್ ಕ್ರೀಕ್ USA. ಅತಿ ಕಡಿಮೆ ಉಷ್ಣಾಂಶ ಪ್ರದೇಶ ನಾರ್ಟೈಸ್ ಗ್ರೀನ್ಲ್ಯಾಂಡ್. ಪರ್ವತಗಳು. ಎತ್ತರದ ಶಿಖರ ಮೌಂಟ್ ಮೆಕೆನ್ಲಿ ಅಮೆರಿಕ 6194. ಎರಡನೇ ಎತ್ತರವಾದ ಶಿಖರ ಮೌಂಟ್ ಲೆಗನೋ ಕೆನಡಾ 6050 ಮೀಟರ್. ಉದ್ದವಾದ ಪರ್ವತ ಶ್ರೇಣಿ ರಾಕಿ ಮೌಂಟೇನ್. ಸಿಟ್ಲಾ ಲೆಫೆಸ್ಲಾ 5700 ಮೀಟರ್ ಎತ್ತರವಾದ ಪರ್ವತವಾಗಿದೆ. ರ್ಯಾಂಗೆಲ್ಸ್ 5489 ಮೀಟರ್ ಇದೆ. ಮೌಂಟ್ ಎಟ್ನಾ 4418 ಮೀಟರ್ ಇದೆ. ಮೌಂಟ್ ರೆನಿಯಲ್ 4399 ಮೀಟರ್ ಇದೆ. ಮೌಂಟ್ ಶಾಸ್ತಾ 4110 ಮೀಟರ್ ಇದೆ. ರಾಬ್ಸನ್ ಶಿಖರ 3953 ಮೀಟರ್. ಪ್ರಮುಖ ನದಿಗಳು ಮತ್ತು ಸರೋವರಗಳು. ಉತ್ತರ ಅಮೆರಿಕ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ಪ್ರಕ್ಷೇಯಾಕಾರದ ಮುಖಜಭೂಮಿ. ಅಮೆರಿಕ ಮತ್ತು ಕೊಲೊರಾಡೋ ನದಿಗಳಲ್ಲಿ ಅತಿ ಉದ್ದವಾದ ಸೀಳು ಕಡಿಮೆ ಗ್ರ್ಯಾಂಡ್ ಕ್ಯಾನಿಯನ್ ಕಂಡುಬಂದಿವೆ. ಹೋವರ್ ಡ್ಯಾಮ್ ಕೊಲೊರಾಡೋ ನದಿಗೆ ಇರುವುದು. ಪ್ರಪಂಚದ ಅತಿ ದೊಡ್ಡವಾದ ಕಂದಕ ಗ್ರ್ಯಾಂಡ್ ಕ್ಯಾನಿಯನ್ ಕಂದಕ. ಇದು ಕೊಲೊರಾಡೋ ನದಿಯಿಂದ ಸೃಷ್ಟಿಯಾಗಿದೆ. ವಾಷಿಂಗ್ಟನ್ DC ಫೋರ್ಟ್ ಮೆಕ್ ನದಿ ದಡದಲ್ಲಿದೆ. ಹಡ್ಸನ್ ಕೊಲ್ಲಿ ಪ್ರಪಂಚದ ಅತಿ ದೊಡ್ಡವಾದ ಕೊಲ್ಲಿಯಾಗಿದೆ. ಈ ಕೊಲ್ಲಿಯ ಮೇಲೆ ಕಂಡುಬರುವ ನಗರ ನ್ಯೂಯಾರ್ಕ್. ಮೆಕ್ಸಿಕೋ ಕಾರಿ ಪ್ರಪಂಚದ ಅತಿ ದೊಡ್ಡವಾದ ಕಾರಿಯಾಗಿದೆ. ಪ್ರಪಂಚದ ಅತ್ಯಂತ ವಿಶಾಲವಾದ ಸಿಹಿ ನೀರಿನ ಸರೋವರ ಲೇಕ್ ಸುಪೇರಿಯನ್. ಮಿಂಚಿಗನ್ ಸರೋವರ ಇರುವುದು ಅಮೆರಿಕದಲ್ಲಿ. ಈ ಸರೋವರದ ಮೇಲೆ ಚಿಕಾಗೋ ನಗರ ಕಂಡುಬರುತ್ತದೆ. ನಯಾಗರ ಸರೋವರ ಒಟಾರಿಯಾ ಮತ್ತು ಇರಿ ಸರೋವರದ ಮಧ್ಯದಲ್ಲಿದೆ. ಇದು ಅಮೆರಿಕ ಮತ್ತು ಕೆನಡಾ ಮಧ್ಯವಿದೆ. ಐಲ್ಯಾಂಡ್ ಕಣಿವೆ ಒಟಾರಿಯಾ ಮತ್ತು ಇರಿ ಸರೋವರವನ್ನು ಜೋಡಿಸುತ್ತದೆ. ನದಿಗಳು ಮತ್ತು ದೇಶಗಳು. ಉತ್ತರ ಅಮೆರಿಕದ ನದಿಗಳು ಮತ್ತು ದೇಶಗಳು. ಮಿಸಿಸಿಪ್ಪಿ ಅಮೆರಿಕ. ಟೆನ್ನಿಸಿ ಅಮೆರಿಕ. ರೇಡಸ್ ಅಮೆರಿಕ. ಕೊಲಂಬಿಯಾ ಅಮೆರಿಕ. ಸೆಂಟ್ ಲಾರೆನ್ಸ್ ಅಮೆರಿಕ ಮತ್ತು ಕೆನಡಾ. ಚರ್ಚಿಲ್ ಕೆನಡಾ. ನೆಲ್ಸನ್ ಕೆನಡಾ. ಮೆಕಿಂಜೆ ಕೆನಡಾ. ಕೊಲೊರಾಡೋ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಕಂಡು ಬರುತ್ತದೆ. ಇನ್ನು ಉತ್ತರ ಅಮೆರಿಕಾದ ಪ್ರಮುಖ ಅಣೆಕಟ್ಟುಗಳು. ಗ್ರ್ಯಾಂಡ್ ಕ್ಯಾನಿಯನ್ ಕೊಲೊರಾಡೋ ನದಿಗೆ ಅಮೆರಿಕ. ಗ್ರ್ಯಾಂಡ್ ಕೋಲಿ ಕೊಲೊರಾಡೋ ಅಮೆರಿಕ. ಡೇವಿಸ್ ಡ್ಯಾಮ್ ಕೊಲೊರಾಡೋ ಅಮೆರಿಕ. ಪೋಸ್ಟ್ ಡ್ಯಾಮ್ ಬೋವ್ ಕೆನಡಾ. ಟಂಕರ್ ಆರ್ಸ್ಟಕ್ ಕೆನಡಾ. ಕೈಗಾರಿಕೆಗಳು. ಸಿನಿಮಾ ಲಾಸ್ ಏಂಜಲೀಸ್ ಇದೆ. ಗಾಜು ಟೊಲೊರಾಡೋ. ಕಾರ್ ಡೆಟ್ರಾಯ್ಟ್ ಮತ್ತು ಬಫಲೋ. ರಬ್ಬರ್ ಆಕಾನ್ ಹಡಗು ಡಿಲಾವಾಕೆ ನ್ಯೂಯಾರ್ಕ್. ಸ್ಥಳ ವಿಶೇಷತೆಗಳು. ಕನ್ಸಾನ್ ಅಮೆರಿಕ ಮಾಂಸದ ಪಾಕೆಟ್. ಬಾಲ್ಟಿಮೋರ್ ಅಮೆರಿಕ ಕಬ್ಬಿಣ ಮತ್ತು ಉಕ್ಕು. ಬಫೆಲೋ ಅಮೆರಿಕ ಕಬ್ಬಿಣ ಮತ್ತು ಉಕ್ಕು. ಬೋಸ್ಟನ್ ಅಮೆರಿಕ ಫೋಟೋಗ್ರಫಿ. ಮೆಸೂಸ್ಯಾಟ್ ಅಮೆರಿಕ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ. ಡೆಟ್ರಾಯ್ಟ್ ಅಮೆರಿಕ ಆಟೋಮೊಬೈಲ್ಸ್. ಮರುಭೂಮಿಗಳು ಉತ್ತರ ಅಮೆರಿಕದ್ದು. ಸೊನೆರಾನ್ ಮೆಕ್ಸಿಕೋ. ಮೆಜುವಿಯಾ ಅಮೆರಿಕಾ. ಮೊಹಾವೆ ಅಮೆರಿಕ. ಬುಡಕಟ್ಟು ಜನರು ಮತ್ತು ಸ್ಥಳಗಳು. ಅಮೆರಿಕ ರೆಡ್ ಇಂಡಿಯನ್ಸ್. ಕೆನಡಾ ಎಸ್ಕಿಮೋ. ವಿಶೇಷಗಳು. ಹಾಲಿವುಡ್ ಚಲನಚಿತ್ರಕ್ಕೆ ಲಾಸ್ ಏಂಜಲೀಸ್ ಅನ್ನು ಪ್ರಸಿದ್ಧವಾಗಿದೆ. ಕ್ಯಾಲಿಫೋರ್ನಿಯಲ್ಲಿ ಕಂಡುಬರುತ್ತದೆ. ಡಗ್ಲಾಸ್ ಗರ್ ಇದು ಅಮೆರಿಕಾದ ಪ್ರಮುಖ ನಗರ ಮರ. ಇದನ್ನು ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಡಗ್ಲಾಸ್ ಗರ್. ಜಗತ್ತಿನ ಕಬ್ಬಿಣ ಉಕ್ಕಿನ ರಾಜಧಾನಿ ಎಂದು ಪಿಟ್ಸ್ಬರ್ಗನ್ನು ಕರೆಯುತ್ತಾರೆ. ಅಮೆರಿಕದ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಕ್ಯಾಲಿಫೋರ್ನಿಯಾ. ಮೈಕ್ರೋಸಾಫ್ಟ್ನ ಕೇಂದ್ರ ಕಚೇರಿ ಇರುವುದು ಸಿಯಾಲ್ಟಾದಲ್ಲಿ. ಅಮೆರಿಕದ ಅತ್ಯಂತ ಪ್ರಮುಖ ಜನಬಿಡುವ ವಿಮಾನ ನಿಲ್ದಾಣ ನ್ಯೂಯಾರ್ಕ್ನ JF ಕೆನಡಿ ಏರ್ಪೋರ್ಟ್. ಪ್ರಪಂಚ ಪ್ರಸಿದ್ಧವಾದ ನೀರಿನ ಚಿಲುಮೆ ಕಂಡುಬರುವುದು ಅಮೆರಿಕದ ಆಲ್ಲೆಸ್ಟೋನ್ ಪಾರ್ಕ್. ಉತ್ತರ ಅಮೆರಿಕದ ಸಮತೋಷ್ಣವಲಯ ಹುಲ್ಲುಗಾವಲು ಪ್ರೈರಿ ಎಂದು ಕರೆಯಲಾಗುವುದು. ಇದು ಪ್ರಪಂಚದ ರೊಟ್ಟಿ ಬುಟ್ಟಿ. ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಕೆನಡಾ.
ಪ್ರಪಂಚದ ಅತಿ ಚಿಕ್ಕ ರಾಷ್ಟ್ರ ಸೆಂಟ್ ಕಿಟ್ಸ್ ಆ್ಯಂಡ್ ಸೇವಿಸ್. ಅತಿ ದೊಡ್ಡ ನಗರ ಮೆಕ್ಸಿಕೋ ಸಿಟಿ. ಅತಿ ದೊಡ್ಡ ನದಿ ಮಿಸಿಸಿಪ್ಪಿ. ಚಿಕ್ಕ ನದಿ ರೋ. ಪ್ರದೇಶದಲ್ಲಿ 3ನೇ ದೊಡ್ಡ ಖಂಡ. ಜನಸಂಖ್ಯೆಯಲ್ಲಿ 4ನೇ ದೊಡ್ಡ ಖಂಡ. ಒಟ್ಟು ರಾಜ್ಯಗಳು 23. ಉತ್ತರ ಅಮೆರಿಕದ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ USA. ಉತ್ತರ ಅಮೆರಿಕ ಜನಸಂಖ್ಯೆ ಹೊಂದಿರುವ 2ನೇ ದೇಶ ಮೆಕ್ಸಿಕೋ. ಕೆನಡಾ ದೇಶದ ಅತ್ಯಧಿಕ ಭಾಷೆ ಇಂಗ್ಲಿಷ್ ಮತ್ತು ಫ್ರೆಂಚ್. USA ದೇಶದ ಅಧಿಕೃತ ಭಾಷೆ ಘೋಷಣೆ ಮಾಡಿಲ್ಲ. ಮೆಕ್ಸಿಕೋ ದೇಶದ ಪ್ರಮುಖ ಭಾಷೆ ಸ್ಪ್ಯಾನಿಷ್. ಪನಮಾ ದೇಶದ ನಾಣ್ಯ ಬೋಲ್ವಾನ. ಆಂಟಿಗೋ ಮತ್ತು ಬರ್ಬುಡಾ ದೇಶದ ರಾಜಧಾನಿ ಸೇಂಟ್ ಜಾನ್. ಜಗತ್ತಿನ ಅತಿ ದೊಡ್ಡ ಸಮುದ್ರ ಕುಣಿಗೆ ಬ್ಲೂ ಹೋಲ್. ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಫಾರ್ ಗ್ರೇಟ್ ಸ್ಮೋಕಿ ಮೌಂಟೇನ್. ಅತಿ ದೊಡ್ಡ ಕಟ್ಟಡ ವರ್ಲ್ಡ್ ಟ್ರೇಡ್ ಸೆಂಟರ್ ಉತ್ತರ ಅಮೆರಿಕಾದಲ್ಲಿ ಇರುವುದು ಕಂಡು ಬಂದಿದೆ. ಇನ್ನು ಮುಂದಿನ ಆಡಿಯೋದಲ್ಲಿ ನಾವು ಉತ್ತರ ಅಮೆರಿಕಾದ ಬಗ್ಗೆ, ದಕ್ಷಿಣ ಅಮೆರಿಕಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚಿಸೋಣ. ಹಾಯ್ ಎವ್ರಿವನ್, ಇವತ್ತು ಪ್ರಪಂಚದ ಭೂಖಂಡಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಸಾಗೋಣ. ಪ್ರಪಂಚದ ಭೂಖಂಡದಲ್ಲಿ ಚರ್ಚಿಸ್ತಾ ಬಂದಾಗ ಪ್ರಥಮವಾಗಿ ನಾವು ಚರ್ಚಿಸಬೇಕಾಗಿರೋದು ಏಷ್ಯಾ ಖಂಡದ ಬಗ್ಗೆ. ನಮ್ಮ ಭೂಮಿಯ 7 ಖಂಡಗಳದಾವ. ಆ 7 ಖಂಡದಲ್ಲಿ ಪ್ರಥಮವಾಗಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಆಗಿರ್ಬೋದು ಮತ್ತು ಜನಸಂಖ್ಯೆಯಲ್ಲಿ ಆಗಿರ್ಬೋದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಆ ಖಂಡದ ಬಗ್ಗೆ, ಎಲ್ಲ ಖಂಡಗಳ ಬಗ್ಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ಚರ್ಚಿಸ್ತಾ ಹೋಗೋಣ. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಏನಪ್ಪ ಅಂದರೆ 4,42,50,000 ಚದರ ಕಿಲೋಮೀಟರ್. ಅದೇ ಏಷ್ಯಾ ಖಂಡ ವಿಸ್ತರಿಸುವುದು 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪೂರ್ವ ರೇಖಾಂಶದವರೆಗೂ, 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ. ವಿಶ್ವದ ಎಲ್ಲ ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಸರೋವರ ಕ್ಯಾಸ್ಪಿಯನ್ ಸರೋವರ ಇದು ಏಷ್ಯಾದಲ್ಲಿದೆ. ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಏಷ್ಯಾ ಖಂಡ ಅಂತ ಕರಿತೇವೆ. ಏಷ್ಯಾವನ್ನು ಯುರೋಪ್ನಿಂದ ಬೇರ್ಪಡಿಸುವ ಸಮುದ್ರ ಮತ್ತು ಪರ್ವತ ಕ್ಯಾಸ್ಪಿಯನ್ ಸಮುದ್ರವಾಗಿದೆ, ಬೇರ್ಪಡಿಸ್ತದೆ. ಯೂರಲ್ ಪರ್ವತ ಬೇರ್ಪಡಿಸ್ತಾ ಹೋಗ್ತದೆ. ಉತ್ತರ ಅಮೆರಿಕೆಯಿಂದ ಏಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಜಗತ್ತಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಏಷ್ಯಾದ ಉತ್ತರದ ತಗ್ಗು ಪ್ರದೇಶ ಅಥವಾ ಮಹಾ ಸೈಬೇರಿಯನ್ ಮೈದಾನ ಅಂತೀವಿ. ಏಷ್ಯಾದ ಪ್ರಮುಖ ಪರ್ವತ ಗ್ರಂಥಿಗಳು ಪಾಮೀರ್ ಮತ್ತು ಆರ್ಮೇನಿಯಂ. ಜಗತ್ತಿನ ಚಾವಣಿ ಎಂದು ಕರೆಯುವ ಪ್ರಸ್ಥಭೂಮಿ ಟಿಬೆಟ್ನ ಪ್ರಸ್ಥಭೂಮಿ. ಇರಾನ್ ಪ್ರಸ್ಥಭೂಮಿ ಕಂಡುಬರುವುದು ಪಾಮೀರ್ ಗ್ರಂಥಿಯ ಪಶ್ಚಿಮಕ್ಕೆ ಉತ್ತರ ಮತ್ತು ದಕ್ಷಿಣ ಶ್ರೇಣಿಗಳ ನಡುವೆ. ಮತ್ತು ಏಷ್ಯಾ ಖಂಡದ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ. ಕುದುರೆ ಸಾಕಾಣಿಕೆ ಇದು ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಏಷ್ಯಾದ ಜನರ ಪ್ರಮುಖ ಕಸುಬು ವ್ಯವಸಾಯವಾಗಿದೆ. ಇನ್ನು 2ನೇ ಪ್ರಮುಖ ಖಂಡ ಆಫ್ರಿಕಾ ಖಂಡದ ಬಗ್ಗೆ ನೋಡೋಣ. ಜಗತ್ತಿನ 2ನೇ ದೊಡ್ಡ ಖಂಡ ಆಫ್ರಿಕಾ. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹರಾ ಆಫ್ರಿಕಾದಾಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ಈಜಿಪ್ಟ್ನ ವರಪ್ರಸಾದ ಕರೆಯುವ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ದಕ್ಷಿಣ ಆಫ್ರಿಕಾದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಮಾರ್ಚ್ ಮಧ್ಯದವರೆಗೂ. ದಕ್ಷಿಣ ಆಫ್ರಿಕಾದಲ್ಲಿ ಬೇಸಿಗೆ ಆದರೆ ಉತ್ತರ ಆಫ್ರಿಕಾದಲ್ಲಿ ಚಳಿಗಾಲವಿರುತ್ತದೆ. ಆಫ್ರಿಕಾದ ಸಮಭಾಜಕೃತ ಕಾಡುಗಳನ್ನು ಸೂರ್ಯಕಿರಣ ನೆಲಮುಟ್ಟದ ಕಾಡುಗಳೆಂದು. ಆತ್ಮೀಯ ಗೆಳೆಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದು ನಾವು ಖಂಡಗಳ ಭಾಗದ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ದಕ್ಷಿಣ ಅಮೆರಿಕ ಖಂಡ ಮತ್ತು ಆರ್ಕಟಿಕ್ ಖಂಡವನ್ನು ಡ್ರೇಕ್ ಪ್ಯಾಸೇಜ್ ಬೇರ್ಪಡಿಸ್ತದೆ. ಇವತ್ತು ದಕ್ಷಿಣ ಅಮೆರಿಕ ಖಂಡದ ಭಾಗವನ್ನು ನೋಡ್ತಾ ಹೋಗೋಣ. ದಕ್ಷಿಣ ಅಮೆರಿಕ ಖಂಡ ಇರುವುದು ಪಶ್ಚಿಮಾರ್ಧ ಗೋಳದಲ್ಲಿ. ವಿಸ್ತೀರ್ಣದಲ್ಲಿ 4ನೇ ದೊಡ್ಡ ಖಂಡ ದಕ್ಷಿಣ ಅಮೆರಿಕವಾಗಿದೆ. ದಕ್ಷಿಣ ಅಮೆರಿಕನ ಉತ್ತರ ಅಮೆರಿಕ ಖಂಡದಿಂದ ಬೇರ್ಪಡಿಸುವುದು ಪನಾಮಾ ಕಾಲುವೆ ಅಥವಾ ಕೆರಿಬಿಯನ್ ಸಮುದ್ರ. ಇನ್ನು ದಕ್ಷಿಣ ಅಮೆರಿಕಾದ ಅತ್ಯಂತ ದೊಡ್ಡ ದೇಶ ಬ್ರಾಜಿಲ್. ದಕ್ಷಿಣ ಅಮೆರಿಕಾದ ಅತ್ಯಂತ ಎತ್ತರವಾದ ಶಿಖರ ಆ್ಯಂಡೀಸ್ ಶಿಖರವಾಗಿದೆ. ದಕ್ಷಿಣ ಅಮೆರಿಕಾದ ಪ್ರಮುಖ ನದಿ ಅಮೆಜಾನ್ ಆಗಿದೆ. ಪ್ರಪಂಚದ ದೊಡ್ಡ ನದಿ ಅಮೆಜಾನ್ ಅಗಲವಾದದ್ದು. ಅಮೆಜಾನ್ ನದಿ ಹಡಗು ಸಂಚಾರಕ್ಕೆ ಯೋಗ್ಯವಾಗಿದ್ದು ಸುಮಾರು 3690 ಕಿಲೋಮೀಟರ್ ಅಷ್ಟು. ಪ್ರಪಂಚದ ಅತ್ಯಂತ ಎತ್ತರವಾದ ಸರೋವರ ಟಿಟಿಕಾಕಾ ದಕ್ಷಿಣ ಅಮೆರಿಕಾದಲ್ಲಿದೆ. ದಕ್ಷಿಣ ಅಮೆರಿಕಾದ ಸಮಭಾಜಕೃತದ ಅರಣ್ಯಗಳಲ್ಲಿ ಕಂಡುಬರುವ ನಿತ್ಯ ಹರಿದ್ವರ್ಣ ಕಾರಣಗಳನ್ನು ಸೆಲ್ವಾಸ್ ಅಂತಾರೆ. ಓರಿಕೋ ನದಿ ಮರುಭೂಮಿಯಲ್ಲಿರುವ ಹುಲ್ಲುಗಾವಲುಗಳನ್ನು ಲ್ಯಾನೋಸ್ ಎಂತಾರೆ. ಬ್ರೆಜಿಲ್ ಉನ್ನತ ಪ್ರದೇಶದ ಹುಲ್ಲುಗಾವಲಿಗೆ ಕ್ಯಾಂಪೋಸ್ ಎಂತಾರೆ. ಹೈನುಗಾರಿಕೆಗೆ ಅತ್ಯಂತ ಅನುಕೂಲಕರವಾದ ಹುಲ್ಲುಗಾವಲು ಕ್ಯಾಂಪೋಸ್. ಶೀತೋಷ್ಣ ಹುಲ್ಲುಗಾವಲುಗಳಿಗೆ ಪಂಪಾಸ್ ಎಂದು ಹೆಸರು. ಬ್ರೆಜಿಲ್ ಮತ್ತು ಪೂರ್ವಯೋಗದಲ್ಲಿ ಕಂಡುಬರುವ ಕಾಡುಗಳು ಉಷ್ಣ ಹವೆಯ ಸಮತೋಷ್ಣ ಕಾಡುಗಳು. ದಕ್ಷಿಣ ಅಮೆರಿಕವನ್ನು ಪಕ್ಷಿಗಳ ಖಂಡ ಅಂತ ಕರಿತೇವೆ. ದಕ್ಷಿಣ ಅಮೆರಿಕದಲ್ಲಿ ಅತ್ಯಂತ ದೊಡ್ಡ ಬೇಟೆಯಾಡುವ ಪಕ್ಷಿ ಕ್ಯಾಡರ್ ಆಗಿದೆ.
ದಕ್ಷಿಣ ಅಮೆರಿಕಾದ ಎರಡನೇ ದೊಡ್ಡ ದೇಶ ಅರ್ಜೆಂಟೈನಾವಾಗಿದೆ. ಆತ್ಮೀಯರೇ, ಮುಂದೆ ಇನ್ನೂ ಹೆಚ್ಚಿನ ತಪ್ಪಿಸ್ತಾ ಹೋಗೋಣ. ಇನ್ನು ದಕ್ಷಿಣ ಅಮೇರಿಕಾದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 1,78,19,000 ಚದರ ಕಿಲೋಮೀಟರ್. ಪ್ರಪಂಚದ ಒಟ್ಟು ವಿಸ್ತೀರ್ಣದ 11.8ರಷ್ಟಿದೆ. ಪ್ರಪಂಚದ ದೊಡ್ಡ ಜಲಪಾತ ಏಂಜಲ್ ಜಲಪಾತ ಇಲ್ಲಿ ಕಂಡುಬರುತ್ತದೆ ದಕ್ಷಿಣ ಅಮೆರಿಕಾದಲ್ಲಿ. ದಕ್ಷಿಣ ಅಮೆರಿಕ ಖಂಡ ಮತ್ತು ಆರ್ಕಟಿಕ್ ಖಂಡವನ್ನು ಡ್ರೇಕ್ ಪ್ಯಾಸೇಜ್ ಬೇರ್ಪಡಿಸುತ್ತದೆ. ಪ್ರಪಂಚದ 4ನೇ ದೊಡ್ಡ ಖಂಡ ಇದಾಗಿದೆ. ಈ ಖಂಡದ ಮೇಲೆ 55.59 ದಕ್ಷಿಣ ಅಕ್ಷಾಂಶದಿಂದ 12.28 ಉತ್ತರ ಅಕ್ಷಾಂಶದವರೆಗೂ ಹಂಚಿಕೆ ಆಗಿದೆ. ಇದರ ಮೇಲೆ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳು 0°C ಭೂಮಧ್ಯ ರೇಖೆ, 23.5° ಮಕರ ಸಂಕ್ರಾಂತಿ ವೃತ್ತ, ಇದನ್ನು ಲ್ಯಾಟಿನ್ ಅಮೇರಿಕಾ ಎಂದೂ ಕರೆಯುತ್ತಾರೆ. ಬ್ರೆಜಿಲ್ ದೇಶದ ಪ್ರಮುಖ ನೃತ್ಯ ಸಾಂಬಾ. ಬ್ರೆಜಿಲ್ ದೇಶದ ಅಧಿಕೃತ ಭಾಷೆ ಪೋರ್ಚುಗೀಸ್. ಬ್ರೆಜಿಲ್ ಕಾಫಿ ತೋಟಗಳಿಗೆ ಪಾಂಜಾಡ್ಸ್ ಎನ್ನುವರು. ಜನಸಂಖ್ಯೆ ಪ್ರದೇಶದ ದೊಡ್ಡ ದೇಶ ಬ್ರಾಜಿಲ್. ದಕ್ಷಿಣ ಅಮೆರಿಕಾದ ದೊಡ್ಡ ದ್ವೀಪ ಟಿಯಾನಾ ಡೆಲ್ ಪ್ಯಾಗೋ. ಪನಮಾ ಕಾಲುವೆಯನ್ನು 1914ರಲ್ಲಿ ಪೂರ್ಣಗೊಳಿಸಲಾಯಿತು. ಇದನ್ನು 2000ರಲ್ಲಿ ಅಮೆರಿಕ ಪನಮಾ ದೇಶಕ್ಕೆ ಹಸ್ತಾಂತರ ಮಾಡಲಾಯಿತು. ಇದರ ಉದ್ದ 64.8 ಕಿಲೋಮೀಟರ್. ಇನ್ನು ಪರ್ವತಗಳ ಬಗ್ಗೆ ನೋಡಿದ್ರೆ ಜೋಂಡಾ ಸ್ಥಳೀಯ ಮಾರುತವು ಆ್ಯಂಡೀಸ್ ಪರ್ವತದಿಂದ ಅರ್ಜೆಂಟೈನಾ ಕಡೆ ಬೀಸ್ತದೆ. ಜಗತ್ತಿನ ಅತಿ ಎತ್ತರವಾದ ಕ್ರಿಯಾಶೀಲ ಜ್ವಾಲಾಮುಖಿ ಮೌಂಟ್ ಓಜಾಸಾ ಡೆಲ್ ಸಲಾಡೋ ಇದು ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತದೆ. ದಕ್ಷಿಣ ಅಮೆರಿಕ ಖಂಡದ ಎತ್ತರವಾದ ಶಿಖರ ಅಕರಂಕುವಾ 6960. ಉದ್ದವಾದ ಪರ್ವತ ಶ್ರೇಣಿ ಆ್ಯಂಡೀಸ್ ಪರ್ವತ ಶ್ರೇಣಿ. ಇನ್ನು ಪರ್ವತ ಚಿಂಬೋರಾಸೋ ಇಕ್ವೆಡಾರ್ 6267 ಮೀಟರ್. ನವೆಡೋ ಹುವಾಸ್ಕರಸ್ನ ಪೈರೋ 6768 ಮೀಟರ್. ಕೊಟಬಾಕ್ಸಿ ಇಕ್ವೆಡಾರ್ 5896 ಮೀಟರ್. ಸುಜಾಮಾ ಬೊಲಿವಿಯನ್ 6520 ಮೀಟರ್. ಪ್ರಮುಖ ನದಿಗಳು ಮತ್ತು ಸರೋವರ. ಪ್ರಪಂಚದ 2ನೇ ಅತಿ ಉದ್ದವಾದ ನದಿ ಅಮೆಜಾನ್ ನದಿ. ಇದು ದಕ್ಷಿಣ ಅಮೆರಿಕ ಖಂಡವನ್ನು 40ರಷ್ಟು ಭೂಪ್ರದೇಶ ಆವರಿಸಿಕೊಂಡಿದೆ. ಇದರ ಪ್ರಮುಖ ಉಪನದಿಗಳೆಂದರೆ ನೈಗ್ರೋ, ಕ್ಸಿಂಗೋ, ಅರ್ಗಾಯಿಯಾ, ಪುರಾಸ, ಕಾಕ್ವೆಟಾ, ಮಡರಾಯ ಮುಂತಾದವು. ಒರನಕ ನದಿ ಇದು ಗಯಾನದ ಎತ್ತರ ಪ್ರದೇಶದಲ್ಲಿ ಕಂಡುಬಂದಿದ್ದು, ವೆನೆಜುಲಾ ದೇಶದಲ್ಲಿ ಇದರ ಉಪನದಿಯಾದ ಒರನಕೊ ನದಿಯಿಂದ ಏಂಜಲ್ ಜಲಪಾತ ಸೃಷ್ಟಿಯಾಗಿದೆ. ಇದು ಪ್ರಪಂಚದ ಅತಿ ದೊಡ್ಡದಾದ ಜಲಪಾತವಾಗಿದೆ. 979 ಮೀಟರ್ ಎತ್ತರವಾಗಿ ಇದೆ. ಇದನ್ನು 1934ರಲ್ಲಿ ಚಾರ್ಲ್ಸ್ ಏಂಜಲ್ ಸೋಂದರೆ ಮಾಡಿದರು. ಅಮೆಜಾನ್ ನದಿ ಅತಿ ದೊಡ್ಡ ಉಪನದಿ ಮಾಡೆರಾ. ದೊಡ್ಡದಾದ ಸರೋವರ ಮೊರಾಕ್ಯಾಬಿಯೋ. ವೆನೆಜುವೆಲಾ. ಎತ್ತರದ ಸರೋವರ ಟಿಟಿಕಾಕ್ಸ್ ಸರೋವರ. ಇಗ್ಲಾಸ್ ಜಲಪಾತವು ಬ್ರೆಜಿಲ್ ಮತ್ತು ಅರ್ಜೆಂಟೈನಾದ ಗಡಿಯಲ್ಲಿದೆ. ಅಟಕಾಬಾ ಮರುಭೂಮಿ ಚಿಲಿ ದೇಶದ ಉತ್ತರ ಭಾಗದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ಒಣ ಮರುಭೂಮಿ ಲಾಹೋ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋ ಬ್ರೆಜಿಲ್ ದೇಶದ ಆಗ್ನೇಯ ಭಾಗದಲ್ಲಿ ಬಂದಿದ್ದು ಪೂರ್ವಾಭಿಮುಖವಾಗಿ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಇದರಿಂದ ಬ್ರೆಜಿಲ್ ದೇಶದಲ್ಲಿ ಫೋಲೋ ಅಪೆನ್ಸೋ ಜಲಪಾತಯಾಗಿದೆ. ಇನ್ನು ನದಿಗಳು ದೇಶ ಒರೆನಕೊ ವೆನೆಜುವಾದಲ್ಲಿ, ಸಾವೋ ಫ್ರಾನ್ಸಿಸ್ಕೋ ಬ್ರಾಜಿಲಲ್ಲಿ, ಅಮೆಜಾನ್ ಬ್ರೆಜಿಲಲ್ಲಿ, ಕೊಲರಾಡೋ ಅರ್ಜೆಂಟೈನಾದಲ್ಲಿ, ಟೆಕೆಟ್ಸಿಯನ್ ಬ್ರೆಜಿಲಲ್ಲಿ. ಮರುಭೂಮಿಗಳು ಅರ್ಜೆಂಟೈನಾದಲ್ಲಿ ಪಟಗೋಮಿ ಮರುಭೂಮಿ ಇದೆ. ಅಟಗಾಮಿ ಮರುಭೂಮಿ ಚಿಲಿಯಲ್ಲಿದೆ. ಪೆರು ದೇಶದಲ್ಲಿ ಕೂಡ ಕಂಡುಬರ್ತದೆ. ಇದು ಪ್ರಪಂಚದ ಅತ್ಯಂತ ಶುಷ್ಕ ಮರುಭೂಮಿ ಅಟಗಾಮವಾಗಿದೆ. ಇದು 1971ಕ್ಕೆ ಮುಂಚಿತವಾಗಿ 400 ವರ್ಷಗಳ ಕಾಲ ಮಳೆ ಕಂಡುಬರದ ಮರುಭೂಮಿ ಇದಾಗಿದೆ. ಈ ಭೂಮಿಯಲ್ಲಿ ಸೋಡಿಯಂ ನೈಟ್ರೇಟ್ ಹೆಚ್ಚಿರುತ್ತದೆ. ತಾಮ್ರದ ನಿಕ್ಷೇಪ ಹೆಚ್ಚಾಗಿ ಕಂಡುಬರುತ್ತದೆ. ಅಮೆರಿಗೋ ವೆಸ್ಪುಸಿ ಎಂಬ ಯುರೋಪಿಯನ್ ನಾವಿಕ ಮೊದಲ ಬಾರಿಗೆ ಅಮೆರಿಕ ಖಂಡಗಳ ಪೂರ್ವ ಇಂಡೀಸ್ ಅಲ್ಲ, ಒಂದು ವಿಶಿಷ್ಟ ಖಂಡ ಎಂದು ಕರೆದ. ಭೌಗೋಳಿಕ ಪರಿಚಯವನ್ನು ಮಾಡಿಕೊಟ್ಟವನು. ಆದ್ದರಿಂದ ಈ ಖಂಡಕ್ಕೆ ಅವನ ಹೆಸರನ್ನೇ ಇಡಲಾಗಿದೆ. ವಿಶೇಷತೆಗಳು: ಬ್ರೆಜಿಲ್ ಉಷ್ಣವಲಯದ ಹುಲ್ಲುಗಾವಲಿಗೆ ಕಂಪಾಸ್ ಹುಲ್ಲುಗಾವಲು ಎನ್ನುತ್ತಾರೆ. ವೆನೆಜುವೆಲಾ ಗಯಾನದ ಲಾನೋಸ್ ಹುಲ್ಲುಗಾವಲು ಕಂಡುಬರುತ್ತದೆ. ಗಯಾನಾಸ ಲಾನೋಸ್ ಎನ್ನುತ್ತಾರೆ ಹುಲ್ಲುಗಾವಲಿಗೆ. ಅರ್ಜೆಂಟೈನಾದ ಸಮತೋಷ್ಣ ಹುಲ್ಲುಗಾವಲಿಗೆ ಪಂಪಾಸ್ ಎಂತಾರೆ. ಬೆಳೆಗಳು: ಕಾಫಿ ಬ್ರೆಜಿಲ್, ಹತ್ತಿ ಬ್ರೆಜಿಲ್, ಮೀನುಗಾರಿಕೆ ಪೆರು, ಸೋಯಾಬೀನ್ ಬ್ರೆಜಿಲ್, ಗೋಧಿ ಅರ್ಜೆಂಟೈನಾ, ಕಬ್ಬು ಬ್ರೆಜಿಲ್. ಇನ್ನು ಖನಿಜ ಸಂಪನ್ಮೂಲಗಳು: ಬಾಕ್ಸೈಟ್ ಬ್ರೆಜಿಲಲ್ಲಿ, ಕಲ್ಲಿದ್ದಲು ಬ್ರೆಜಿಲಲ್ಲಿ, ತಾಮ್ರ ಚಿಲಿಯಲ್ಲಿ, ಪೆಟ್ರೋಲಿಯಂ ವೆನೆಜುವೆಲಾ, ಬಂಗಾರ ಇಕ್ವೆಡಾರ್, ನೈಟ್ರೇಟ್ ಚಿಲಿಯಲ್ಲಿ, ಬೆಳ್ಳಿ ಪೆರುವಿನಲ್ಲಿ. ಇನ್ನು ಅಂಟಾರ್ಟಿಕ್ ಖಂಡ ಹವಾಮಾನದ ಭೂಮಿ, ಉಗಮ ರಚನೆ ಮತ್ತಿತರ ಸಂಶೋಧನೆಗೆ ಬಳಸಿಕೊಳ್ಳಲಾಗಿದೆ. ಈ ಖಂಡ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರವಾದ ಪ್ರಸ್ಥಭೂಮಿ ಹೊಂದಿದೆ. ಇದರ ವಿಸ್ತೀರ್ಣ
ಎಷ್ಟಪ್ಪ ಅಂದರೆ 1,32,9,00,000 ಚದರ ಕಿಲೋಮೀಟರ್ಗಳು, 9.6 5ನೇ ದೊಡ್ಡ ಖಂಡ, ಅತಿ ಎತ್ತರವಾದ ಖಂಡ ಅಂಟಾರ್ಟಿಕಾ ಖಂಡವಾಗಿದೆ. ಇನ್ನು ಇದು ದಕ್ಷಿಣಾರ್ಧಗೋಳದಲ್ಲಿ ಸಂಪೂರ್ಣವಾಗಿ ಹಂಚಿಕೆಯಾದ ಖಂಡ ಶ್ವೇತಖಂಡ ಅಥವಾ ಬಿಳಿ ಖಂಡ, ಪಕ್ಷಿಗಳ ಖಂಡ, ಚಳಿಯ ಖಂಡ. ಅತಿ ಹೆಚ್ಚಾಗಿ ಇಲ್ಲಿ ಕಂಡುಬರುವ ಪಕ್ಷಿಗಳು ಫ್ಯಾಂಗ್ವಿನ್ ಆಗಿವೆ. ಜಗತ್ತಿನ ಶೀತ ಖಂಡವಾಗಿದೆ, ಕರಾವಳಿ ಇಲ್ಲದ ಖಂಡವಾಗಿದೆ. ಜಗತ್ತಿನ 70% ಶುದ್ಧ ನೀರನ್ನು ಅಂಟಾರ್ಟಿಕ್ ಖಂಡ ಹೊಂದಿದೆ. ಇಲ್ಲಿ ಎತ್ತರವಾದ ಶಿಖರ ವಿನ್ಸೆಂಟ್ ಮ್ಯಾಸಿಫ್ 5,140 ಮೀಟರ್. ಉದ್ದವಾದ ಪರ್ವತ ಶ್ರೇಣಿ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ. ಪ್ರಪಂಚದ ಅತ್ಯಂತ ಶೀತ ಪ್ರದೇಶ ಒಸ್ಟಾಕಾ -89°C. ದಕ್ಷಿಣ ಧ್ರುವ ತಲುಪಿದ ಮೊದಲ ಭಾರತೀಯ ಆಯ್ಕೆ ಬಜಾಜ್. ಇದೊಂದು ದ್ವೀಪ ಖಂಡವಾಗಿದೆ. ಸಂಶೋಧನಾ ಕೇಂದ್ರಗಳು ಅಂಟಾರ್ಟಿಕ್ ಖಂಡದಲ್ಲಿ 30 ದೇಶಗಳು ಸಂಶೋಧನಾ ಕಾರ್ಯ ಕೈಗೊಂಡಿವೆ. ಇದರಿಂದ ವಿಜ್ಞಾನಿಗಳ ಖಂಡ ಎಂದು ಕರೆಯಲಾಗಿದೆ. ಇದರಲ್ಲಿ ಭಾರತ 1980ರಲ್ಲಿ SGZ ಕಾಶಿಯಂ ಅವರ ನೇತೃತ್ವದಲ್ಲಿ ವಿಜ್ಞಾನಿ ತಂಡ ಅಂಟಾರ್ಟಿಕ್ ಖಂಡಕ್ಕೆ ಭೇಟಿ ನೀಡಿ 1983ರಲ್ಲಿ ಕ್ವೀನ್ ಮಾರ್ಟ್ನಲ್ಲಿ ದಕ್ಷಿಣ ಗಂಗೋತ್ರಿ ಮೌಂಟ್ ಇಂದಿರಾ ಎಂಬ ಸಂಶೋಧನಾ ಕೇಂದ್ರ ಸ್ಥಾಪಿಸಿದರು. ನಂತರ ಎರಡನೇ ಕೇಂದ್ರವನ್ನು 1989ರಲ್ಲಿ ಮೈತ್ರಿಯನ್ನು ಸ್ಥಾಪಿಸಲಾಯಿತು. ಇತ್ತೀಚೆಗೆ ಸ್ಥಾಪನೆ ಮಾಡುವ ಉದ್ದೇಶ ಸಂಶೋಧನಾ ಕೇಂದ್ರ ಪದ್ಧತಿ ಭಾರತಿ. 1911ರಲ್ಲಿ ಖಂಡದಲ್ಲಿ ಕಾಲಿಟ್ಟ ಮೊದಲ ವ್ಯಕ್ತಿ ಅಮುಂಡ್ಸನ್ ನಾರ್ವೆ. ಜಗತ್ತಿನ ಅತ್ಯಂತ ದೊಡ್ಡವಾದ ಹಿಮನದಿ ಲ್ಯಾಂಬರ್ಟ್ ಗ್ಲೇಸಿಯರ್. ಈ ಖಂಡಗಳು ದೇಶಗಳು ಇರುವುದಿಲ್ಲ. ದೊಡ್ಡದಾದ ಸಂಶೋಧನಾ ಕೇಂದ್ರ ಮ್ಯಾಕ್ಮರ್ಡೋ ಅಮೆರಿಕ ದೇಶದ್ದು. ದಕ್ಷಿಣಾರ್ಧಗೋಳವನ್ನು ಪ್ರಥಮ ಬಾರಿ ಶೋಧನೆ ಮಾಡಲು ಕ್ಯಾಪ್ಟನ್ ರಾಬರ್ಟ್ ಎಫ್ ಸ್ಕಾಟ್ ನಾರ್ವೆ ದೇಶದ ರೊನಾಲ್ಡ್ ಅಮುಂಡ್ಸನ್ ಅವರು ಸಂಶೋಧನಾ ಕಾರ್ಯ ಕೈಗೊಂಡರು. ಇದರ ಪ್ರಥಮ ಬಾರಿಗೆ 1911ರಲ್ಲಿ ಅಮುಂಡ್ಸೆನ್ ಮತ್ತು 1912ರಲ್ಲಿ ಸ್ಕಾಟ್ ದಕ್ಷಿಣಾರ್ಧಗೋಳವನ್ನು ಸಂಶೋಧನೆ ಮಾಡಿದರು. ಇನ್ನು ಅಂಟಾರ್ಟಿಕ್ ಖಂಡದಲ್ಲಿ ವೋಸ್ಟಾಕ್ನಲ್ಲಿ ರಷ್ಯಾದ ಸಂಶೋಧನೆ ಕಂಡುಬರುತ್ತದೆ. ವೈಜ್ಞಾನಿಕ ಸಂಶೋಧನೆ ಮೂಲಕ ಅತಿ ಹೆಚ್ಚು ಚಿನ್ನ, ಪ್ಲಾಟಿನಂ, ನಿಕ್ಕಲ್, ತಾಮ್ರ, ಪೆಟ್ರೋಲ್ ಮುಂತಾದ ಖನಿಜಗಳು ಕಂಡುಬಂದಿವೆ. ಇಲ್ಲಿ ಹವಾಮಾನ, ಭೂತೊಗಟಿನ ರಚನೆ ಮತ್ತು ಭೂಮಿ ಉಗಮ ಬಗ್ಗೆ ಅಧ್ಯಯನ ಮಾಡಲು ಅತಿ ಸೂಕ್ತವಾಗಿರುವ ಖಂಡ ಇದಾಗಿದೆ. ಈ ಖಂಡದಲ್ಲಿ ಕಂಡುಬರುವ ಜ್ವಾಲಾಮುಖಿ ಪರ್ವತ ಅಂದರೆ ಮೌಂಟ್ ಎಲ್ಬ್ರಸ್. ಇದು ಜೀವಂತ ಜ್ವಾಲಾಮುಖಿ ಇದೆ. ರೋಸಾ ಸಮುದ್ರ ಕಂಡುಬರುತ್ತದೆ. ಇನ್ನು ಯುರೋಪ್ ಖಂಡ ವಿಸ್ತೀರ್ಣದಲ್ಲಿ 99,32,000 ಚದರ ಕಿಲೋಮೀಟರ್ ಇದೆ. 6.2% ಯುರೋಪ್ ಖಂಡವಿದೆ. 6ನೇ ದೊಡ್ಡ ಖಂಡವಾಗಿದೆ. ಈ ಖಂಡ 34°51' ಉತ್ತರ ಅಕ್ಷಾಂಶದಿಂದ 81°47' ಉತ್ತರ ಅಕ್ಷಾಂಶಕ್ಕೆ ಹಂಚಿಕೆ. ಇದರ ಮೇಲೆ ಪ್ರಮುಖವಾದ 66.5° ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಅತ್ಯಂತ ಆಳವಾದ ಪ್ರದೇಶ ಕ್ಯಾಸ್ಪಿಯನ್ ಡಿಪ್ರೆಷನ್ ರಷ್ಯಾ. ಇದು ಕ್ಯಾಸ್ಪಿಯನ್ ಸಮುದ್ರದ ಹತ್ತಿರ ಕಂಡು ಬರುತ್ತದೆ. ಸಮುದ್ರ ಮಟ್ಟದಿಂದ 28 ಮೀಟರ್ ಆಳವಾಗಿದೆ. ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ರಷ್ಯಾ. ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶ ಮೊನಾಕೋ. ಕಡಿಮೆ ಜನಸಾಂದ್ರತೆ ಹೊಂದಿರುವ ದೇಶ ಐಸ್ಲ್ಯಾಂಡ್. ಎತ್ತರದ ಶಿಖರ ಮೌಂಟ್ ಎಲ್ಬ್ರಸ್ ಜಾರ್ಜಿಯಾದಲ್ಲಿ ಕಂಡುಬರುತ್ತದೆ. ಉದ್ದವಾದ ಪರ್ವತ ಶ್ರೇಣಿ ಯುರಾಲ್ ಶ್ರೇಣಿ. ದೊಡ್ಡದಾದ ದ್ವೀಪ ಗ್ರೇಟ್ ಬ್ರಿಟನ್. ಯುರೋಪ್ ಮತ್ತು ಏಷ್ಯಾ ಖಂಡಗಳು ಅತ್ಯಧಿಕ ಜನಸಾಂದ್ರತೆ ಹೊಂದಿವೆ. ಪ್ರಪಂಚದಲ್ಲಿ ಏಕೈಕ ಜಲಾಂತರ್ಗತ ರೈಲ್ವೆ ಸುರಂಗ ಬ್ರಿಟನ್ ಮತ್ತು ಫ್ರಾನ್ಸ್ಗಳನ್ನು ಜೋಡಿಸುತ್ತದೆ. ಇದು ಇಂಗ್ಲಿಷ್ ಕಡಲ್ಗಾವಿಗೆ ಮುಂಚೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. 1994ರಲ್ಲಿ ಹೆರ್ಫೋರ್ಡ್ ಮತ್ತು ಜರ್ಸಿ ದನಗಳ ತಳಿಗೆ ಯುರೋಪ್ ಹೆಸರುವಾಸಿಯಾಗಿದೆ. ಯುರೋಪ್ ಮೀನುಗಾರಿಕೆ ಸ್ಥಳಕ್ಕೆ ಡಾಗರ್ ಬ್ಯಾಂಕ್ ಅಂತಾರೆ. ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ 0.44 ಕಿಲೋಮೀಟರ್. ಮರುಭೂಮಿಗಳು ಇಲ್ಲದ ಖಂಡ ಇದಾಗಿದೆ. ಬಾಲ್ಟಿಕ್ ವಲಯ ಬಿಗದ ಕೈ ಎಂದು ಕೋಫೆಗನ್ ನಗರಕ್ಕೆ ಕರೀತಾರೆ. ಕಾರ್ಕ್ ಮತ್ತು ಆಲಿವ್ ಮೆಡಿಟರೇನಿಯನ್ ತೀರದುದ್ದಕ್ಕೂ ಬೆಳೆಯುವ ಅಗಲ ಎಲೆಗಳು ಮರಗಳಾಗಿವೆ. ಯುರೋಪ್ ಖಂಡದ ಪೂರ್ವಕ್ಕೆ ಯುರಲ್ ಪರ್ವತವಿದೆ. ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ ಕಂಡುಬರುತ್ತದೆ. ದಕ್ಷಿಣಕ್ಕೆ ಮೆಡಿಟರೇನಿಯನ್ ಸಮುದ್ರ, ಅಡ್ರಿಯಾಟಿಕ್ ಸಮುದ್ರ. ಪಶ್ಚಿಮಕ್ಕೆ ಇಂಗ್ಲಿಷ್ ಕಡಲ್ಗಾವು, ಉತ್ತರ ಸಮುದ್ರ, ಉತ್ತರ ಆರ್ಕ್ಟಿಕ್ ಸಾಗರ ಕಂಡು ಬರುತ್ತದೆ. ಯುರೋಪ್ ಖಂಡದ ಉದ್ದವಾದ ನದಿ ವೋಲ್ಗಾ 3,530 ಕಿಲೋಮೀಟರ್ ಕಂಡುಬರುತ್ತದೆ. ಎರಡನೇ ಉದ್ದವಾದ ನದಿ ಡ್ಯಾನೂಬ್ ಆಗಿದೆ. ಇದು 2,850 ಕಿಲೋಮೀಟರ್ ಇದೆ. ನದಿ ದೇಶಗಳು ಯಾವ್ಯಾವಪ್ಪ ಅಂತ ಚರ್ಚಿಸೋಣ. ಡ್ಯಾನೂಬ್ ನದಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಸರ್ಬಿಯಾದಲ್ಲಿ ಕಂಡುಬರ್ತದೆ. ಟೈಬರ್ ಇಟಲಿಯಲ್ಲಿ ಕಂಡುಬರ್ತದೆ. ಇಬ್ರೋ ಸ್ಪೇನ್ನಲ್ಲಿದೆ. ಎಲ್ಬಾ ಜರ್ಮನಿಯಲ್ಲಿದೆ. ಸೀನ್ ಫ್ರಾನ್ಸ್ನಲ್ಲಿದೆ. ಫೋ ಇಟಲಿಯಲ್ಲಿದೆ. ಓಬ್ದ್ರಾ ಪೋಲ್ಯಾಂಡ್ನಲ್ಲಿದೆ. ಇನ್ನು ಪ್ರಮುಖ ಯುರೋಪ್ ಖಂಡದ ನಗರಗಳು ಮಾಸ್ಕೋ ರಷ್ಯಾದಲ್ಲಿ ಬರ್ತದೆ. ಲಂಡನ್ ಯುಕೆಯಲ್ಲಿ ಬರ್ತದೆ. ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿದೆ. ಬರ್ಲಿನ್ ಜರ್ಮನಿಯಲ್ಲಿದೆ. ಮ್ಯಾಡ್ರಿಡ್ ಸ್ಪೇನಲ್ಲಿದೆ. ರೋಮ್ ಇಟಲಿಯಲ್ಲಿದೆ. ಬುಕಾರೆಸ್ಟ್ ರೊಮೇನಿಯಾದಲ್ಲಿದೆ. ಬುಡಾಪೆಸ್ಟ್ ಹಂಗೇರಿಯಾದಲ್ಲಿ ಬರ್ತಿದೆ. ಪ್ಯಾರಿಸ್ ಫ್ರಾನ್ಸ್ನಲ್ಲಿ ಬರ್ತದೆ. ಮಿನ್ಸ್ಕ್ ಬುಲಾರಿಸಾದಲ್ಲಿ. ಹೆಲ್ಸಿಂಕಿ ಫಿನ್ಲ್ಯಾಂಡ್. ಡಬ್ಲಿನ್ ಐರ್ಲ್ಯಾಂಡ್. ಮ್ಯಾಂಚೆಸ್ಟರ್ UK. ಲಿಸ್ಬಾನ್ ಪೋರ್ಚುಗಲ್ನಲ್ಲಿ. ಯುರೋಪ್ನ ದೊಡ್ಡ ಸಿಹಿನೀರು ಸರೋವರ ಲದೋಗ್ ಸರೋವರ ರಷ್ಯಾ.
ಸಾವಿರ ಸರೋವರ ನಾಡು ಫಿನ್ಲ್ಯಾಂಡ್. ಪ್ರಮುಖ ಪರ್ವತ ಶ್ರೇಣಿಗಳು ಆಲ್ಪ್ಸ್, ಪಿರೆನಿಯಸ್, ಕಾಕಸ್, ಕಾರ್ಪೇಥಿಯನ್ ಇತ್ಯಾದಿ. ಅತ್ಯಂತ ಕಾರ್ಯನಿರತ ಬಂದರು ಆಮ್ಸ್ಟರ್ಡ್ಯಾಮ್, ನೆದರ್ಲ್ಯಾಂಡ್. ರೋಟರ್ಡ್ಯಾಮನ್ನು ಯುರೋಪಿನ ದೊಡ್ಡದಾದ ಬಂದರು ಎಂದು ಕರೀತಾರೆ. 30 ಡಿಗ್ರಿಯಿಂದ 40 ಡಿಗ್ರಿ ಅಕ್ಷಾಂಶವನ್ನು ಮೆಡಿಟರೇನಿಯನ್ ವಲಯ ಎಂದು ಕರೆಯಲಾಗ್ತದೆ. ಈ ಭಾಗವನ್ನು ನಾಗರಿಕ ತೊಟ್ಟಿಲು ಎಂದು ಸಹಿತ ಕರೆಯಲಾಗ್ತದೆ. ಕಾರಣ ಮೆಸೊಪೊಟೇಮಿಯಾ ನಾಗರಿಕತೆ, ರೋಮ್ ನಾಗರಿಕತೆ, ಗ್ರೀಕ್ ನಾಗರಿಕತೆ ಇಲ್ಲಿ ಬೆಳೆದು ಬಂದಿವೆ. ಮೆಡಿಟರೇನಿಯನ್ ಪ್ರದೇಶವನ್ನು ಪ್ರಪಂಚದ ಹಣ್ಣುಗಳ ನಾಡು ಎಂದು ಕರೀತಾರೆ. ಅಲ್ಲದೆ ದ್ರಾಕ್ಷಾರಸದ ನಾಡು ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿ ಸ್ಪೇನ್ ದೇಶದ ಸೆರಾ ದ್ರಾಕ್ಷಾರಸ, ಫ್ರಾನ್ಸ್ ದೇಶದ ಶ್ಯಾಂಪೇನ್ ದ್ರಾಕ್ಷಿರಸ ಪ್ರಸಿದ್ಧವಾಗಿದೆ. ಹಾಲಿವುಡ್ ಚಲನಚಿತ್ರೋದ್ಯಮಕ್ಕೆ ಫ್ರಾನ್ಸ್ನ ಫ್ರೆಂಚ್ ರಿವೇರಿಯಾ ಕಾರಣವಾಗಿದೆ. ಯುರೋಪ್ ಖಂಡದಲ್ಲಿ ಮಾತ್ರ ಇರುವ ದೊಡ್ಡದಾದ ದೇಶ ಉಕ್ರೇನ್. ಪ್ರದೇಶದಲ್ಲಿ ಅತಿ ದೊಡ್ಡ ದೇಶ ರಷ್ಯಾ. ಅತಿ ಹೆಚ್ಚು ಪ್ರವಾಸಿಗೆ ಭೇಟಿ ಕೊಡುವ ಯುರೋಪ್ ಖಂಡದ ನಗರ ಲಂಡನ್. ಜಬ್ರಾಲ್ಟರ್ನಲ್ಲಿ ಕಂಡುಬರುವ ಮಂಗಗಳು ರಾಕ್ ಮಂಗಗಳು. ಮೌಂಟ್ ಎಟ್ನಾ ಇಟಾಲಿಯ ಸಿಸಿಲಿ ನಗರದ ಸಮೀಪವಿದೆ. ಪ್ರದೇಶದಲ್ಲಿ ದೊಡ್ಡ ದೇಶ ರಷ್ಯಾ. ಸ್ಕಾಟ್ಲೆಂಡ್ ಗಾಲ್ಫ್ ಆಟವನ್ನು ಪರಿಚಯಿಸಿತು. ಕ್ರಿಕೆಟ್ ಆಟವನ್ನು ಇಂಗ್ಲೆಂಡ್ ದೇಶ. ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಜರ್ಮನಿ. ಇನ್ನು ಕೊನೆಯದಾಗಿ ಆಸ್ಟ್ರೇಲಿಯಾ ಖಂಡವನ್ನು ನೋಡೋಣ. ಆಸ್ಟ್ರೇಲಿಯಾ ಖಂಡ ದಕ್ಷಿಣಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರ್ತದೆ. ಇಲ್ಲಿ 10 ಡಿಗ್ರಿ 45 ದಕ್ಷಿಣ ಅಕ್ಷಾಂಶದಿಂದ 43.49 ದಕ್ಷಿಣ ಅಕ್ಷಾಂಶ ಖಂಡದವರೆಗೂ ಆಸ್ಟ್ರೇಲಿಯಾ ಖಂಡ ಹಂಚಿಕೆಯಾಗಿದೆ. ವಿಸ್ತೀರ್ಣ 56,87,000 ಚದರ ಕಿಲೋಮೀಟರ್, 5.2ರಷ್ಟಿದೆ. ಇನ್ನು 1770ರಲ್ಲಿ ಜೇಮ್ಸ್ ಕುಕ್ ಇಂಗ್ಲೆಂಡ್ ಕಂಡು ಈ ದೇಶವನ್ನು ಸಂಶೋಧಿಸಿದರು. ಆಸ್ಟ್ರೇಲಿಯಾ ದೊಡ್ಡ ನಗರ ಸಿಡ್ನಿ. ನ್ಯೂಜಿಲೆಂಡ್ ದೊಡ್ಡ ನಗರ ಆಕ್ಲೆಂಡ್. ಪ್ರದೇಶ ಮತ್ತು ಜನಸಂಖ್ಯೆ ದೊಡ್ಡ ದೇಶ ಆಸ್ಟ್ರೇಲಿಯಾ. ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶ ನೌರು. ಕಡಿಮೆ ಜನಸಾಂದ್ರತೆ ಹೊಂದಿರುವ ದೇಶ ಆಸ್ಟ್ರೇಲಿಯಾ. ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ಪ್ರದೇಶ ಈರಿ ಸರೋವರ. ಸಮುದ್ರ ಮಟ್ಟದಿಂದ 16 ಮೀಟರ್ ಆಳವಾಗಿದೆ. ಹೆಚ್ಚು ಉಷ್ಣಾಂಶ ಪ್ರದೇಶ ಚಾರೋಕೆ 53 ಡಿಗ್ರಿ ಸೆಲ್ಸಿಯಸ್. ಕಡಿಮೆ ಉಷ್ಣಾಂಶ ಪ್ರದೇಶ ಕ್ಯಾನ್ಬೆರಾ 22 ಸೆಲ್ಸಿಯಸ್. ಆಸ್ಟ್ರೇಲಿಯಾದ ದೊಡ್ಡ ದ್ವೀಪ ನ್ಯೂಗಿನಿಯಾ. ಆಸ್ಟ್ರೇಲಿಯಾದಲ್ಲಿ ನೀಲಗಿರಿ ಮರಗಳು, ಗಮ್ ಮರಗಳೆಂದು ಜನಪ್ರಿಯವಾಗಿ. ಮೊಟ್ಟೆಯಿಡುವ ಪ್ರಾಣಿಗಳೆಂದರೆ ಪ್ಲಾಟಿಪಸ್ ಮತ್ತು ಎಕಿಡ್ನಾ. ಪ್ರಮುಖ ಬೇಟೆ ನಾಯಿ ಡಿಂಗೋ. ಆಸ್ಟ್ರೇಲಿಯಾದ ಪಕ್ಷಿ ಕುಕುಬುರಾ, ಪೆಂಗ್ವಿನ್. ರೇಡಿಯೋ ಲೈರ್ ಪಕ್ಷಿಧಾಮ ಸ್ಮರಣಾನುಕೂಲ ಮಾಡುವ ಸಾಮರ್ಥ್ಯ ಹೊಂದಿದೆ. ಇಲ್ಲಿ ಮಾರಿಯೋನೋ ಜಾತಿಯ ಕುರಿಗಳು ಉತ್ಕೃಷ್ಟವಾಗಿವೆ. ಆಸ್ಟ್ರೇಲಿಯಾದ ವಿಶೇಷವಾಗಿ ಕಂಡುಬರುವ ಪ್ರಾಣಿ ಫೋಲಾ. ಬರ್ತ್ ಮತ್ತು ಸಿಡ್ನಿ ಮಧ್ಯದ ಕಾಂಗ್ರೂ ಆಸ್ಟ್ರೇಲಿಯನ್ ರೈಲ್ವೆ ಸಂಚಾರ ಮಾಡುತ್ತೆ. ಆಸ್ಟ್ರೇಲಿಯಾ ಮೂಲ ನಿವಾಸಿಗಳು ಬಿಂಡಿಬಸ್. ನ್ಯೂಜಿಲೆಂಡ್ ಮೂಲ ನಿವಾಸಿಗಳು ಮಾವೋರಿಯಾ. ಆಸ್ಟ್ರೇಲಿಯಾದ ಅತಿ ದೊಡ್ಡ ರಾಜ್ಯ ನ್ಯೂ ಸೌತ್ ವೇಲ್ಸ್. ಆಸ್ಟ್ರೇಲಿಯಾದಲ್ಲಿ ಬಾಕ್ಸೈಟ್ ಅತಿ ಹೆಚ್ಚಾಗಿ ಉತ್ಪಾದಿಸುತ್ತಾರೆ. ಜಿಪ್ಸ್ಲ್ಯಾಂಡ್ ಪೆಟ್ರೋಲಿಯಂಗೆ ಹೆಸರುವಾಸಿಯಾಗಿದೆ. ತರನಕ್ಸಿ ನ್ಯೂಜಿಲೆಂಡ್ ದೇಶದ ನಗರ, ಹಾಲು ಉತ್ಪಾದನೆಗೆ ಹೆಸರಾಗಿದೆ. ಕುಲ್ಗಾರ್ಡಿ ಆಸ್ಟ್ರೇಲಿಯಾದ ಚಿನ್ನದ ನಿಕ್ಷೇಪ ಪ್ರಸಿದ್ಧವಾಗಿದೆ. ಆಸ್ಟ್ರೇಲಿಯಾದ ಸಮತೋಷ್ಣ ಹುಲ್ಲುಗಾವಲು ಡೌನ್ಸ್. ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಕುಶಿಯೋಸ್ಕೋ 2230 ಮೀಟರ್. ಉದ್ದವಾದ ಪರ್ವತ ಶ್ರೇಣಿ ಗ್ರೇಟ್ ಡಿವೈಡಿಂಗ್ ರೇಂಜ್. ಆಸ್ಟ್ರೇಲಿಯಾದ ಮರುಭೂಮಿಗಳು ಗಿಬ್ಸನ್ ಮರುಭೂಮಿ, ಗ್ರೇಟ್ ಸ್ಯಾಂಕ್ ಮರುಭೂಮಿ, ವಿಕ್ಟೋರಿಯಾ ಮರುಭೂಮಿ ಮತ್ತು ಸಿಂಪ್ಸನ್ ಮರುಭೂಮಿ ಕಂಡುಬರ್ತವೆ. ಉದ್ದವಾದ ನದಿ ಮರ್ರೆ 2590 ಕಿಲೋಮೀಟರ್. ಎರಡನೇ ಉದ್ದವಾದ ನದಿ ಡಾರ್ಲಿಂಗ್ 1870 ಕಿಲೋಮೀಟರ್. ಕ್ಯಾನ್ಬೆರಾ ನಗರ ಮೊಲಾಂಗಲಾ ನದಿ ದಂಡೆಯ ಮೇಲಿದೆ. ಆಸ್ಟ್ರೇಲಿಯಾದಲ್ಲಿ ಆರ್ಟಿಷಿಯನ್ ಬಾವಿ ಕಂಡುಬರ್ತವೆ. ಉತ್ತರ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಬೇರ್ಪಡಿಸುವ ಜಲಸಂಧಿ ಕುಕ್ ಜಲಸಂಧಿ. ಮೌಂಟ್ ತಾನ್ ನಿಸ್ಕ್ ಕಬ್ಬಿಣ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಸಿಡ್ನಿ ಆಸ್ಟ್ರೇಲಿಯಾದ ದೊಡ್ಡ ಬಂದರು ಆಗಿದೆ. ಪ್ರಪಂಚದ ಅತಿ ದೊಡ್ಡವಾದ ಹವಳ ದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಆಸ್ಟ್ರೇಲಿಯಾ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿವರೆಗೂ ನಾವು ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ, ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಇನ್ನು ಹವಳ ದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡುಬರ್ತದೆ. ಇನ್ನು ಆಸ್ಟ್ರೇಲಿಯಾ ಅತಿಯಾದ ಶಿಖರ ಕೊಶಿಯೋಸ್ಕೋ ಪರ್ವತ ಶಿಖರ. ಇನ್ನು ಆಸ್ಟ್ರೇಲಿಯಾದಲ್ಲಿ ಆರ್ಟಿಷಿಯನ್ ಬಾವಿ ದ್ವೀಪ ಖಂಡ ಅಂತಲೂ ಕರಿತೀವಿ. ಆಸ್ಟ್ರೇಲಿಯಾದ ಬಹುತೇಕ ಪ್ರಾಣಿಗಳು ಮಾರ್ಸೋಪಿಯಲ್ ಹೊಟ್ಟೆ ಚೀಲ ಪ್ರಾಣಿ ವರ್ಗಗಳಾಗಿವೆ. ಆಸ್ಟ್ರೇಲಿಯಾ ಕಂಡುಬರುವ ಪ್ರಾಣಿ ಪ್ರಭೇದಗಳು ಕಾಂಗರೂ ವಲ್ಲಬಿ. ಆಸ್ಟ್ರೇಲಿಯಾದ ಕಾಡು ನಾಯಿ ಡಿಂಗೋ ಬೇಟೆಗಾಗಿ ಬಳಸುತ್ತಾರೆ. ಆಸ್ಟ್ರೇಲಿಯಾದ ಪ್ರಮುಖ ಆಹಾರ ಬೆಳೆ ಗೋಧಿ ಆಗಿದೆ. ಇಲ್ಲಿವರೆಗೂ ಎಲ್ಲ ಜನಸಂಖ್ಯೆ ಬಗ್ಗೆ ಮತ್ತು ಖಂಡಗಳ ಬಗ್ಗೆ, ಅವುಗಳ ಹಂಚಿಕೆ ಆದ ಪ್ರದೇಶಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವು ಇಲ್ಲಿವರೆಗೂ ಚರ್ಚಿಸ್ತಾ ಬಂದ್ವಿ. ಧನ್ಯವಾದಗಳು. ಹಾಯ್ ಎವ್ರಿವನ್. ಇವತ್ತು ಪ್ರಪಂಚದ ಭೂಖಂಡಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಸಾಗೋಣ. ಪ್ರಪಂಚದ ಭೂಖಂಡದಲ್ಲಿ ಚರ್ಚಿಸ್ತಾ ಬಂದಾಗ ಪ್ರಥಮವಾಗಿ ನಾವು ಚರ್ಚಿಸಬೇಕಾಗಿರೋದು ಏಷ್ಯಾ ಖಂಡದ ಬಗ್ಗೆ. ನಮ್ಮ ಭೂಮಿಯ 7 ಖಂಡಗಳದಾವ. ಆ 7 ಖಂಡದಲ್ಲಿ ಪ್ರಥಮವಾಗಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಆಗಿರ್ಬೋದು ಮತ್ತು ಜನಸಂಖ್ಯೆಯಲ್ಲಿ ಆಗಿರ್ಬೋದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಆ ಖಂಡದ ಬಗ್ಗೆ, ಎಲ್ಲ ಖಂಡಗಳ ಬಗ್ಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ಚರ್ಚಿಸ್ತಾ ಹೋಗೋಣ. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ
ಏನಪ್ಪ ಅಂದರೆ 4,42,50,000 ಚದರ ಕಿಲೋಮೀಟರ್. ಅದೇ ಏಷ್ಯಾ ಖಂಡ ವಿಸ್ತರಿಸುವುದು 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪೂರ್ವ ರೇಖಾಂಶದವರೆಗೂ, 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ. ವಿಶ್ವದ ಎಲ್ಲ ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಸರೋವರ ಕ್ಯಾಸ್ಪಿಯನ್ ಸರೋವರ ಇದು ಏಷ್ಯಾದಲ್ಲಿದೆ. ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಏಷ್ಯಾ ಖಂಡ ಅಂತ ಕರಿತೇವೆ. ಏಷ್ಯಾವನ್ನು ಯುರೋಪ್ನಿಂದ ಬೇರ್ಪಡಿಸುವ ಸಮುದ್ರ ಮತ್ತು ಪರ್ವತ ಕ್ಯಾಸ್ಪಿಯನ್ ಸಮುದ್ರವಾಗಿದೆ, ಬೇರ್ಪಡಿಸ್ತದೆ. ಯೂರಲ್ ಪರ್ವತ ಬೇರ್ಪಡಿಸ್ತಾ ಹೋಗ್ತದೆ. ಉತ್ತರ ಅಮೆರಿಕೆಯಿಂದ ಏಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಜಗತ್ತಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಏಷ್ಯಾದ ಉತ್ತರದ ತಗ್ಗು ಪ್ರದೇಶ ಅಥವಾ ಮಹಾ ಸೈಬೇರಿಯನ್ ಮೈದಾನ ಅಂತೀವಿ. ಏಷ್ಯಾದ ಪ್ರಮುಖ ಪರ್ವತ ಗ್ರಂಥಿಗಳು ಪಾಮೀರ್ ಮತ್ತು ಆರ್ಮೇನಿಯಂ. ಜಗತ್ತಿನ ಚಾವಣಿ ಎಂದು ಕರೆಯುವ ಪ್ರಸ್ಥಭೂಮಿ ಟಿಬೆಟ್ನ ಪ್ರಸ್ಥಭೂಮಿ. ಇರಾನ್ ಪ್ರಸ್ಥಭೂಮಿ ಕಂಡುಬರುವುದು ಪಾಮೀರ್ ಗ್ರಂಥಿಯ ಪಶ್ಚಿಮಕ್ಕೆ ಉತ್ತರ ಮತ್ತು ದಕ್ಷಿಣ ಶ್ರೇಣಿಗಳ ನಡುವೆ. ಮತ್ತು ಏಷ್ಯಾ ಖಂಡದ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ. ಕುದುರೆ ಸಾಕಾಣಿಕೆ ಇದು ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಏಷ್ಯಾದ ಜನರ ಪ್ರಮುಖ ಕಸುಬು ವ್ಯವಸಾಯವಾಗಿದೆ. ಎರಡನೇ ಪ್ರಮುಖ ಖಂಡ ಆಫ್ರಿಕಾ ಖಂಡದ ಬಗ್ಗೆ ನೋಡೋಣ. ಜಗತ್ತಿನ ಎರಡನೇ ದೊಡ್ಡ ಖಂಡ ಆಫ್ರಿಕಾ. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹರಾ ಆಫ್ರಿಕಾದಾಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ಈಜಿಪ್ಟ್ನ ವರಪ್ರಸಾದ ಕರೆಯುವ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ದಕ್ಷಿಣ ಆಫ್ರಿಕಾದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಮಾರ್ಚ್ ಮಧ್ಯದವರೆಗೂ. ದಕ್ಷಿಣ ಆಫ್ರಿಕಾದಲ್ಲಿ ಬೇಸಿಗೆ ಆದರೆ ಉತ್ತರ ಆಫ್ರಿಕಾದಲ್ಲಿ ಚಳಿಗಾಲವಿರುತ್ತದೆ. ಆಫ್ರಿಕಾದ ಸಮಭಾಜಕೃತ ಕಾಡುಗಳನ್ನು ಸೂರ್ಯಕಿರಣ ನೆಲಮುಟ್ಟದ ಕಾಡುಗಳೆಂದು ಆತ್ಮೀಯ ಗೆಳೆಯರೇ, ಈಗ ಆಫ್ರಿಕಾ ಖಂಡದ ಬಗ್ಗೆ ಮುಂದುವರೆದ ಭಾಗದಲ್ಲಿ ತಿಳ್ಕೊತ ಹೋಗೋಣ. ವಿಸ್ತೀರ್ಣ 3,65,000 ಚದರ ಕಿಲೋಮೀಟರ್, ಪ್ರಪಂಚದ 20%. ಆಫ್ರಿಕಾ ಖಂಡ ಜಗತ್ತಿನ ಎರಡನೇ ದೊಡ್ಡ ಖಂಡವಾಗಿದೆ. ಇದು ಒಟ್ಟು 54 ರಾಷ್ಟ್ರಗಳನ್ನು ಒಳಗೊಂಡಿದೆ. 54ನೇ ರಾಷ್ಟ್ರವಾಗಿ ದಕ್ಷಿಣ ಸುಡಾನ್ ರಚನೆ ಆಯಿತು. ಆಫ್ರಿಕಾವನ್ನು ಯುರೋಪಿನಿಂದ ಮೆಡಿಟೇರಿಯನ್ ಸಮುದ್ರ ಬೇರ್ಪಡಿಸ್ತದೆ. ಜಬ್ರಾಲ್ಟರ್ ಜಲಸಂಧಿ ಸಹಿತ ಕೂಡ ಆಫ್ರಿಕಾವನ್ನು ಯುರೋಪಿನಿಂದ ಬೇರ್ಪಡಿಸ್ತದೆ. ಇದನ್ನು ಕಗ್ಗತ್ತಲೆಯ ಖಂಡ ಎಂತಾರೆ. ಜಗತ್ತಿನ ಪ್ರಥಮ ಆದಿಮಾನವ ಕಾಣಿಸಿಕೊಂಡು ಖಂಡ ಯಾವುದು? ಆಫ್ರಿಕಾ ಖಂಡದ ಆಳವಾದ ಪ್ರದೇಶ ಜಿಂಬಾಟಿಯಾ ದೇಶದಲ್ಲಿ ಕಂಡುಬರುತ್ತದೆ ಮತ್ತು ಆಸ್ಟಾಲ್ ಸರೋವರ ಇದು ಸಮುದ್ರ ಮಟ್ಟಕ್ಕಿಂತ 156 ಮೀಟರ್ ಕೆಳಗಿದೆ. ಏಷ್ಯಾವನ್ನು ಮತ್ತು ಆಫ್ರಿಕಾವನ್ನು ಕೆಂಪು ಸಮುದ್ರ ಬೇರ್ಪಡಿಸುತ್ತದೆ. ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಮೊರಾಕ್ಕಾದ ಇಪ್ರಾನಿ. ಇಲ್ಲಿ -24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಇಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಮಡಗಾಸ್ಕರ್ ದ್ವೀಪ. ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವ ಕಾಲೆ ಮೊಜಾಂಬಿಕ್ ಕಾಲುವೆ. ಈ ಮಡಗಾಸ್ಕರ್ ದ್ವೀಪವನ್ನು ಪ್ರಪಂಚದ 8ನೇ ಖಂಡವೆಂದು ಕರೆದ ಕಾರಣ ಎಂದರೆ ಇಲ್ಲಿ ವೈವಿಧ್ಯಮಯವಾದ ಜೀವರಾಶಿಗಳು ಕಂಡುಬರ್ತವೆ. ಆಫ್ರಿಕಾ ಖಂಡದ ಮೇಲೆ 25 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಆಫ್ರಿಕಾ ಖಂಡ ಹಂಚಿಕೆಯಾಗಿದೆ. ಈ ಖಂಡದ ಮೇಲೆ ಪ್ರಮುಖ ಅಕ್ಷಾಂಶ ಹಾದು ಹೋಗಿದ್ದು 0 ಡಿಗ್ರಿ ಸೆಲ್ಸಿಯಸ್ ಭೂಮಧ್ಯ ರೇಖೆ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಕೂಡ ಆಫ್ರಿಕಾ ಖಂಡದ ಮೇಲೆ ಹೋಗಿದೆ. ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ ಹಾಗೂ ಸೆಕ್ರೆಟರಿ ಪಕ್ಷಿಗಳು ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತವೆ. ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ ಕೈರೋ, ಈಜಿಪ್ಟ್ ದೇಶದ ರಾಜಧಾನಿ. ಏಷ್ಯಾ ಖಂಡದ ನಂತರ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಖಂಡ ಇದಾಗಿದೆ. ಆಫ್ರಿಕಾ ಖಂಡದ ದಕ್ಷಿಣ ತುದಿ ಕೇಪ್ ಆಫ್ ಅಗುಲ್ವಾಸ್ ಆಗಿದೆ. ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ಶೋಧನೆ ಮಾಡಿದವರು ಪೆಟ್ರೋಲಿಯಂ ಡಿಯಾಜ್. 0 ಡಿಗ್ರಿ ಗ್ರೀನ್ವಿಚ್ ಮೇಲೆ ಆಫ್ರಿಕಾ ಖಂಡದ ಗಾನಾ ದೇಶದ ಅಕ್ರಾ ರಾಜಧಾನಿ ಮೂಲಕ ಹಾದು ಹೋಗ್ತದೆ. ಇನ್ನು ಆಫ್ರಿಕಾ ಖಂಡದ ಪ್ರಮುಖ ಪರ್ವತಗಳು. ಇಲ್ಲಿ ಎತ್ತರವಾದ ಶಿಖರ ಕಿಲಿಮಂಜಾರೋ 5,895 ಮೀಟರ್. ಇದು ತಾಂಜಾನಿಯಾ ದೇಶದಲ್ಲಿದೆ. ಉದ್ದವಾದ ಪರ್ವತ ಶ್ರೇಣಿ ಅಟ್ಲಾಸ್ ಪರ್ವತ ಶ್ರೇಣಿ 2,410 ಮೀಟರ್ ಉದ್ದವಿದೆ. ಶಿಖರಗಳು ಮೌಂಟ್ ಸ್ಟ್ಯಾನ್ಲಿ 5,118 ಮೀಟರ್ ಕಾಂಗೋ ದೇಶದಲ್ಲಿ ಮತ್ತು ಉಗಾಂಡದಲ್ಲಿದೆ. ಮೌಂಟ್ ಕಿನ್ಯಾ 5,199 ಮೀಟರ್ ಕಿನ್ಯಾದಲ್ಲಿ ಬರ್ತದೆ. ಮೌಂಟ್ ಮೆರೋ ಅನ್ನುವಂಥದ್ದು 4,566 ಮೀಟರ್ ಇದೆ, ತಾಂಜೇನಿಯಾದಲ್ಲಿ ಕಂಡು ಬರ್ತದೆ. ಇನ್ನು ಮೌಂಟ್ ಆಲ್ಗರ್ 4,320 ಮೀಟರ್ ಕಾಂಗೋ ಮತ್ತು ಉಗಾಂಡದಲ್ಲಿ ಕಂಡುಬರುತ್ತದೆ. ಇನ್ನು ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ಮತ್ತು ಸರೋವರಗಳು. ಪ್ರಪಂಚದ ಅತಿ ಉದ್ದವಾದ ನದಿ ನೈಲ್ ನದಿ 6,670 ಕಿಲೋಮೀಟರ್. ಇದು ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವುದರ ಮೂಲಕ ಸಹರಾ ಭೂಮಿಯ ಮೂಲಕ ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ತದೆ. ನೈಲ್ ನದಿಯ 2 ಪ್ರಮುಖ ಮೂಲಗಳು ಶ್ವೇತ ನೈಲ್ ಮತ್ತು ನೀಲಿ ನೈಲ್ ಆಗಿದೆ. ಎರಡನೇ ಉದ್ದವಾದ ನದಿ ಕಾಂಗೋ 4,700 ಕಿಲೋಮೀಟರ್. ಇದು ಆಫ್ರಿಕಾ ಖಂಡದ ಎರಡನೇ ಅತಿ ಉದ್ದ ನದಿಯಾಗಿದ್ದು ತಾಂಜಾನಿಯಾ ಸರೋವರದಲ್ಲಿ ಹುಟ್ಟಿ ಅಟ್ಲಾಂಟಿಕ್ ಸಾಗರವನ್ನು
ಇದು ಸೇರ್ತದೆ. ಇದು ಭೂಮಧ್ಯೆಯನ್ನು 2 ಬಾರಿಗೆ ಸಂಧಿಸಿರುವ ನದಿ ಆಗಿದೆ. ಲಿಪಾಂಪೋ ನದಿ ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದಿದ್ದು ಪೂರ್ವಾಭಿಮುಖವಾಗಿ ಹರಿದು ಹಿಂದೂ ಮಹಾಸಾಗರವನ್ನು ಸೇರ್ತದೆ. ಈ ಮಕರ ಸಂಕ್ರಾಂತಿ ರೇಖೆಯನ್ನು 2 ಬಾರಿಗೆ ಸಂಧಿಸುವ ನದಿಯಾಗಿದೆ. ಆರೆಂಜ್ ನದಿ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಈಜಿಪ್ಟ್ನಲ್ಲಿ ನೈಲ್ ನದಿಗೆ ನಿರ್ಮಿಸಿದ ಅಸ್ವಾನ್ ಅಣೆಕಟ್ಟಿನ ನಿರ್ಮಿತವಾದ ಕೃತಕ ಸರೋವರ ನಾಸೆರ್ ಸರೋವರ ಆಗಿದೆ. ವೋಲ್ಗಾ ನದಿ ಅಕ್ಸುಂಬಾ ಅಣೆಕಟ್ಟಿಗೆ ಕಟ್ಟಲಾಗಿದೆ. ಕೇನ್ಸ್ ನದಿ ಡ್ಯಾಮ್ ನೈಜರ್ ನದಿಗೆ ಕಟ್ಟಲಾಗಿದೆ. ಕಾಂಗೋ ನದಿ ಕೊಳದಲ್ಲಿ ಪಿಗ್ಮಿ ಜನಾಂಗ ಕಂಡುಬರುತ್ತದೆ. ಆಫ್ರಿಕಾದ ದೊಡ್ಡ ಸರೋವರ ವಿಕ್ಟೋರಿಯಾ ಸರೋವರ ಇದು ಉಗಾಂಡ, ಕೀನ್ಯಾ ಹಾಗೂ ತಾಂಜೇನಿಯಾ ದೇಶದ ಗಡಿಯಲ್ಲಿದೆ. ಮತ್ತು ದಕ್ಷಿಣವಾಗಿ 7623 ಕಿಲೋಮೀಟರ್, ಪೂರ್ವ ಪಶ್ಚಿಮವಾಗಿ 7260 ಕಿಲೋಮೀಟರ್ ಆಫ್ರಿಕಾ ಹಬ್ಬಿಕೊಂಡಿದೆ. ಆಫ್ರಿಕಾದ ಎತ್ತರವಾದ ಜಲಪಾತ ವಿಕ್ಟೋರಿಯಾ ಜಲಪಾತ. ನೈಲ್ ನದಿಗೆ ನಿರ್ಮಿಸಿದ ಅಣೆಕಟ್ಟಿನ ನಿರ್ಮಿತವಾದ ಜಲಾಶಯಕ್ಕೆ ನಾಸಿರ್ ಸರೋವರ ಎನ್ನುತ್ತಾರೆ. ಚಾಂದ್ ಸರೋವರ ಆಫ್ರಿಕಾ ಖಂಡದ ಆಂತರಿಕ ಜಲ ವ್ಯವಸ್ಥೆಯ ಸರೋವರ ಆಗಿದೆ. ತಾಂಜಾನಿಕ್ ಸರೋವರ ಆಫ್ರಿಕಾ ಖಂಡದ ಸೀಳು ಕಣಿವೆಯಲ್ಲಿ ಕಂಡುಬರುತ್ತದೆ. ಬುಡಕಟ್ಟು ಜನರು ಮತ್ತು ಸ್ಥಳಗಳು ಯೂರೋಲಸ್ ನೈಜೀರಿಯಾದಲ್ಲಿದೆ. ಇಗೋಸ್ ನೈಜೀರಿಯಾ, ಕಿಕುಮ್ಯಾ ಕೀನ್ಯಾದಲ್ಲಿ, ಬಂಟು ದಕ್ಷಿಣ ಆಫ್ರಿಕಾದಲ್ಲಿ, ಮಸಾಯಿ ಪೂರ್ವ ಆಫ್ರಿಕಾ, ಬುಷ್ಮನ್ ಕಲಹರಿ ಮರುಭೂಮಿ, ಪಿಗ್ಮಿ ಕಾಂಗೋ ಕೊಳ್ಳ ಜೈರೆಯಲ್ಲಿ ಕಂಡುಬರ್ತಾರೆ. ಇನ್ನು ಆಫ್ರಿಕಾ ಖಂಡದ ಮರುಭೂಮಿಗಳು ಸಹರಾ ಮರುಭೂಮಿ ಪ್ರಪಂಚದ ದೊಡ್ಡ ಮರುಭೂಮಿ ಆಗಿದೆ. ಇದು ಉತ್ತರ ಆಫ್ರಿಕಾ ಖಂಡದಲ್ಲಿ 8 ದೇಶಗಳ ನಡುವೆ ಹಂಚಿಕೆಯಾಗಿದೆ. ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಸುಡಾನ್, ಚಾದ್, ನೈಜರ್, ಮಾಲಿ, ಮಾರಿಟಾನಿಯಾ, ಲಿಬಿಯಾ ಮರುಭೂಮಿ ಲಿಬಿಯಾದಲ್ಲಿ ಕಂಡುಬರುತ್ತದೆ. ಮತ್ತು ನಮಿಬಿಯಾನ ಮರುಭೂಮಿ ಸುಡಾನ್, ಕಲಹರಿ ಮರುಭೂಮಿ ದಕ್ಷಿಣ ಆಫ್ರಿಕಾ, ನಮಿಬಿಯಾ, ಬೋಟ್ಸ್ವಾನಲ್ಲಿ. ಆಫ್ರಿಕಾ ಖಂಡದ ಕರಾವಳಿ ತೀರಪ್ರದೇಶ ಗ್ರೇನ್ ಕರಾವಳಿ ಲೈಬೇರಿಯಾ, ಗೋಲ್ಡ್ ಕರಾವಳಿ ಗಾನಾ ದೇಶ, ಸ್ಲೇವಾ ಕರಾವಳಿ ನೈಜೀರಿಯಾ. ದ್ವೀಪಗಳು ಮಡಗಾಸ್ಕರ್ ದ್ವೀಪ ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ದ್ವೀಪವಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರ್ತದೆ. ಆಫ್ರಿಕಾ ಮತ್ತು ಮಡಗಾಸ್ಕರ್ ಬೇರ್ಪಡಿಸುವ ಕಾಲುವೆ ಮೊಜಾಂಬಿಕ್ ಕಾಲುವೆಯಾಗಿದೆ. ಸೆಂಟ್ ಹೆಲಿನಾ ದ್ವೀಪ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಜಿಂಜಿಬಾರ್ ದ್ವೀಪ ಇದು ಹಿಂದೂ ಮಹಾಸಾಗರದಲ್ಲಿ ಹಂಚಿಕೆಯಾಗಿದೆ. ಬೆಳೆಗಳು ಕಾಫಿ ಇಥಿಯೋಪಿಯಾದಲ್ಲಿ ಬೆಳೀತಾರೆ, ಹತ್ತಿ ಈಜಿಪ್ಟಲ್ಲಿ ಬೆಳೀತಾರೆ, ಮೆಕ್ಕೆಜೋಳ ದಕ್ಷಿಣ ಆಫ್ರಿಕಾ, ಚಹಾ ಕೀನ್ಯಾದಲ್ಲಿ, ತೆಂಗು ತಾಂಜೇನಿಯಾ, ಗಾನಾದಲ್ಲಿ ಬೆಳೀತಾರೆ, ಪಾಮ್ ಎಣ್ಣೆ ನೈಜೀರಿಯಾದಲ್ಲಿ ಬೆಳೀತಾರೆ. ಇನ್ನು ಖನಿಜ ಸಂಪನ್ಮೂಲ ಬಂಗಾರ ದಕ್ಷಿಣ ಆಫ್ರಿಕಾ, ತಾಮ್ರ ಜೈರೆ, ಬಾಕ್ಸೈಟ್ ಗಯಾನಾ, ಆಫ್ರಿಕಾ ಕಬ್ಬಿಣ ಅದಿರು ದಕ್ಷಿಣ ಆಫ್ರಿಕಾ, ಪೆಟ್ರೋಲಿಯಂ ನೈಜೀರಿಯಾ, ಟಂಗ್ಸ್ಟನ್ ಜೈರೆ. ವಿಶೇಷಾಂಕ ಸೂಯೆಜ್ ಕಾಲುವೆಯನ್ನು 1869ರಲ್ಲಿ ಪೂರ್ಣಗೊಳಿಸಲಾಯಿತು. ಇದರ ಶಿಲ್ಪಿ ಫರ್ಡಿನಾಂಡ್ ಬಿ ಲಿಸ್ಪೆ. ಹೆಚ್ಚು ಉಷ್ಣ ಪ್ರದೇಶ ಆಲ್ ಅಜಿಜಿಯಾ ಲಿಬಿಯಾ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ನೈಜೀರಿಯಾ. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಷ್ಟ್ರ ಮಾರಿಸಸ್. ಅತ್ಯಂತ ವಿಶಾಲವಾದ ಮರುಭೂಮಿ ಸಹರಾ ಮರುಭೂಮಿ. ದಕ್ಷಿಣ ಆಫ್ರಿಕಾದ ಸುಪ್ರೀಂ ಕೋರ್ಟ್ ಇರುವ ಸ್ಥಳ ಫ್ಲೇಮ್14. ಮತ್ತು ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಉಷ್ಣಮಯದ ಹುಲ್ಲುಗಾವಲಿಗೆ ಸವನ ಹುಲ್ಲುಗಾವಲು ಎಂದು ಕರೀತಾರೆ. ಇಲ್ಲಿ ಕಂಡುಬರುವ ಸಮೋಷ್ಣ ಹುಲ್ಲುಗಾವಲು ವೆಲ್ಡ್ ಎಂದು ಕರೀತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ನೈಜೀರಿಯಾ ದೇಶವು ಫಾರ್ಮ್ ಎಣ್ಣೆಗೆ ಹೆಸರಾಗಿದೆ. ಕಾಫಿ ಬೆಳೆಯುವ ಮೂಲ ದೇಶ ಇಥಿಯೋಪಿಯಾ, ಜಾಂಬಿಯಾ ಮತ್ತು ಜಿಂಬಾಬ್ವೆ ದೇಶಗಳು. ಗಡಿಯಾಗಿರುವ ನದಿ ಜಾಂಬೇಜೆ. ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ 2 ಬಾರಿ ದಾಟುವ ಏಕೈಕ ನದಿ ಲಿಪೋಪೋ. ಲಿಬಿಯಾದ ಸಿಕ್ನೋ ಮಾರಾಟಕ್ಕೆ ಲಿವ್ಲಿ ಎನ್ನುವರು. ಪ್ರದೇಶದ ಅತಿ ದೊಡ್ಡ ರಾಷ್ಟ್ರ ಅಲ್ಜೇರಿಯಾ. ಇನ್ನು ಯಾವುದಪ್ಪ ಅಂದ್ರೆ ಉತ್ತರ ಅಮೇರಿಕಾ ಖಂಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ. ಗಾತ್ರದಲ್ಲಿ 3ನೇ ದೊಡ್ಡ ಖಂಡ. ಜಗತ್ತಿನ ಅತಿ ದೊಡ್ಡ ಸೀನುವರ ಸುಪೇನ್ ಸರೋವರ ಇಲ್ಲಿದೆ. ಮತ್ತು ಜಗತ್ತಿನ ಅತ್ಯಂತ ಶ್ರೀಮಂತವಾದ ಖಂಡ ಉತ್ತರ ಅಮೇರಿಕಾ. ವಿದ್ಯುತ್ ಉತ್ಪಾದನೆ ಬೃಹತ್ ಕೇಂದ್ರ ನಯಾಗರ ಜಲಪಾತ ಇಲ್ಲಿಗಿದೆ. ಇಲ್ಲಿರೋ ಪ್ರಮುಖ ಮೀನುಗಳು ಟ್ಯೂನ್ ಮತ್ತು ಸಾಲ್ಮನ್ ಆಗಿವೆ. ಇಲ್ಲಿ ನಾಣ್ಯ ಪದ್ಧತಿ $. ಉತ್ತರ ಅಮೇರಿಕದ್ದು ಮುಖ್ಯಾಂಶ. ಇನ್ನು ದೀರ್ಘವಾಗಿ ಚರ್ಚಿಸೋಣ. ಇದು 2,42,56,000 ಚದರ ಕಿಲೋಮೀಟರ್, ಪ್ರಪಂಚದ 16.3% ಆಗಿದೆ. ಉತ್ತರ ಅಮೇರಿಕಾ ಖಂಡ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಖಂಡವಾಗಿದೆ. ಇದರ ಮೇಲ್ಮೈ ಉಷ್ಣಾಂಶ 7 ಡಿಗ್ರಿ 12 ನಿಮಿಷದಿಂದ ಉತ್ತರ ಅಕ್ಷಾಂಶ 83 ಡಿಗ್ರಿ 38 ಉತ್ತರ ಅಕ್ಷಾಂಶದವರೆಗೂ ಹಂಚಿಕೆಯಾಗಿದೆ. ಈ ಖಂಡದ ಮೇಲೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 66 ಕರ್ಕಾಟಕ ವೃತ್ತ ಹಾದು ಹೋಗಿದೆ. ಈ ಖಂಡದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ. ಉತ್ತರ ಅಮೇರಿಕಾ ಖಂಡದ ಅತಿ ಆಳವಾದ ಪ್ರದೇಶ ಮೃದು ಕಡಿಮೆಯಾಗಿದೆ. ಡೆತ್ ವ್ಯಾಲ್ಯೂ ಕ್ಯಾಲಿಫೋರ್ನಿಯಾ ಕಂಡುಬರುವ ಸಮುದ್ರ ಮಟ್ಟದಿಂದ 88 ಮೀಟರ್
ಆಳವಾಗಿ ಈ ಡೆತ್ ವ್ಯಾಲ್ಯೂ ಅಂದರೆ ಮೃತು ಕಣಿವೆ ಇದೆ. ಅಮೆರಿಕದ ಚಿಕ್ಕ ರಾಜ್ಯ ರೋಡ್ ದ್ವೀಪ, ಅಮೆರಿಕದ ದೊಡ್ಡ ನಗರ ನ್ಯೂಯಾರ್ಕ್, ಅಮೆರಿಕದ ದೊಡ್ಡ ರಾಜ್ಯ ಅಲಸ್ಕಾ, ಉತ್ತರ ಅಮೆರಿಕದ ಅತಿ ದೊಡ್ಡವಾದ ದೇಶ ಕೆನಡಾ, ಅಮೆರಿಕದ 50ನೇ ರಾಜ್ಯ ಹವಾಯಿ ದ್ವೀಪ, ನ್ಯೂಯಾರ್ಕಿನ ಕೆನಡಿ ವಿಮಾನ ನಿಲ್ದಾಣ ಪ್ರಪಂಚದ ಅತಿ ಜನಬಿಡವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಅಮೆರಿಕದ ಸಿಯೆಟ್ಲ ವಿಮಾನ ತಯಾರಿಕೆ ಹೆಸರುವಾಸಿಯಾಗಿದೆ. ಅಮೆರಿಕ ಮತ್ತು ಕೆನಡಾವನ್ನು ಪ್ರತ್ಯೇಕಿಸುವ ಗಡಿ ರೇಖೆ 49 ಡಿಗ್ರಿ ಉತ್ತರ ಕರ್ನಾಟಕ ಉತ್ತರ ಅಕ್ಷಾಂಶ. ನ್ಯೂಯಾರ್ಕ್ ನಗರಕ್ಕೆ ಬಿಗ್ ಆ್ಯಪಲ್ ಎನ್ನುವರು. ಅತಿ ದೊಡ್ಡ ನಗರ ಟೊರೆಂಟೊ. ಕೆನಡಾ ಅತಿ ದೊಡ್ಡ ರಾಜ್ಯ ಕ್ಯೂಬೆಕ್. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕಾಗದ ಉತ್ಪಾದಿಸುತ್ತದೆ ಕೆನಡಾ. ಹೆಚ್ಚು ಉಷ್ಣಾಂಶ ಪ್ರದೇಶ ಮೃತು ಕಣಿವೆ ಪರ್ನೇಸ್ ಕ್ರೀಕ್ USA. ಅತಿ ಕಡಿಮೆ ಉಷ್ಣಾಂಶ ಪ್ರದೇಶ ನಾರ್ಟೈಸ್ ಗ್ರೀನ್ಲ್ಯಾಂಡ್. ಪರ್ವತಗಳು ಎತ್ತರದ ಶಿಖರ ಮೌಂಟ್ ಮೆಕೆನ್ಲಿ ಅಮೆರಿಕ 6194. ಎರಡನೇ ಎತ್ತರವಾದ ಶಿಖರ ಮೌಂಟ್ ಲೆಗನೋ ಕೆನಡಾ 6050 ಮೀಟರ್. ಉದ್ದವಾದ ಪರ್ವತ ಶ್ರೇಣಿ ರಾಕಿ ಮೌಂಟೇನ್. ಸಿಟ್ಲಾ ಲೆಫೆಸ್ಲಾ 5700 ಮೀಟರ್ ಎತ್ತರದ ಪರ್ವತವಾಗಿದೆ. ರ್ಯಾಂಗೆಲ್ಸ್ 5489 ಮೀಟರ್ ಇದೆ. ಮೌಂಟ್ ಎಟ್ನಾ 4418 ಮೀಟರ್ ಇದೆ. ಮೌಂಟ್ ರೆನಿಯಲ್ 4399 ಮೀಟರ್ ಇದೆ. ಮೌಂಟ್ ಶಾಸ್ತಾ 4110 ಮೀಟರ್ ಇದೆ. ರಾಬ್ಸನ್ ಶಿಖರ 3953 ಮೀಟರ್. ಪ್ರಮುಖ ನದಿಗಳು ಮತ್ತು ಸರೋವರ. ಉತ್ತರ ಅಮೆರಿಕ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ಪ್ರಕ್ಷೇಯಾಕಾರದ ಮುಖಜಭೂಮಿ. ಅಮೆರಿಕ ಮತ್ತು ಕೊಲೊರಾಡೋ ನದಿಗಳಲ್ಲಿ ಅತಿ ಉದ್ದವಾದ ಸೀಳು ಕಣಿವೆ ಗ್ರ್ಯಾಂಡ್ ಕ್ಯಾನಿಯನ್ ಕಂಡುಬಂದಿವೆ. ಹೋವರ್ ಡ್ಯಾಮ್ ಕೊಲೊರಾಡೋ ನದಿಗೆ ಇರುವುದು. ಪ್ರಪಂಚದ ಅತಿ ದೊಡ್ಡವಾದ ಕಂದಕ ಗ್ರ್ಯಾಂಡ್ ಕ್ಯಾನಿಯನ್ ಕಂದಕ. ಇದು ಕೊಲೊರಾಡೋ ನದಿಯಿಂದ ಸೃಷ್ಟಿಯಾಗಿದೆ. ವಾಷಿಂಗ್ಟನ್ DC ಫೋರ್ಟ್ ಮೆಕ್ ನದಿ ದಡದಲ್ಲಿದೆ. ಹಡ್ಸನ್ ಕೊಲ್ಲಿ ಪ್ರಪಂಚದ ಅತಿ ದೊಡ್ಡವಾದ ಕೊಲ್ಲಿಯಾಗಿದೆ. ಈ ಕೊಲ್ಲಿಯ ಮೇಲೆ ಕಂಡುಬರುವ ನಗರ ನ್ಯೂಯಾರ್ಕ್. ಮೆಕ್ಸಿಕೋ ಕಾರಿ ಪ್ರಪಂಚದ ಅತಿ ದೊಡ್ಡವಾದ ಕಾರಿಯಾಗಿದೆ. ಪ್ರಪಂಚದ ಅತ್ಯಂತ ವಿಶಾಲವಾದ ಸಿಹಿ ನೀರಿನ ಸರೋವರ ಲೇಕ್ ಸುಪೇರಿಯನ್. ಮಿಚಿಗನ್ ಸರೋವರ ಇರುವುದು ಅಮೆರಿಕದಲ್ಲಿ. ಈ ಸರೋವರದ ಮೇಲೆ ಚಿಕಾಗೋ ನಗರ ಕಂಡುಬರುತ್ತದೆ. ನಯಾಗರ ಸರೋವರ ಒಟಾರಿಯಾ ಮತ್ತು ಇರಿ ಸರೋವರದ ಮಧ್ಯದಲ್ಲಿದೆ. ಇದು ಅಮೆರಿಕ ಮತ್ತು ಕೆನಡಾ ಮಧ್ಯವಿದೆ. ಐಲ್ಯಾಂಡ್ ಕಣಿವೆ ಒಟಾರಿಯಾ ಮತ್ತು ಇರಿ ಸರೋವರವನ್ನು ಜೋಡಿಸುತ್ತದೆ. ನದಿಗಳು ಮತ್ತು ದೇಶಗಳು. ಉತ್ತರ ಅಮೆರಿಕದ ನದಿಗಳು ಮತ್ತು ದೇಶಗಳು. ಮಿಸಿಸಿಪ್ಪಿ ಅಮೆರಿಕ, ಟೆನ್ನಿಸಿ ಅಮೆರಿಕ, ರೇಡ್ಸ್ ಅಮೆರಿಕ, ಕೊಲಂಬಿಯಾ ಅಮೆರಿಕ, ಸೆಂಟ್ ಲಾರೆನ್ಸ್ ಅಮೆರಿಕ ಮತ್ತು ಕೆನಡಾ. ಚರ್ಚಿಲ್ ಕೆನಡಾ, ನೆಲ್ಸನ್ ಕೆನಡಾ, ಮೆಕಿಂಜೆ ಕೆನಡಾ, ಕೊಲೊರಾಡೋ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಕಂಡು ಬರುತ್ತದೆ. ಇನ್ನು ಉತ್ತರ ಅಮೆರಿಕಾದ ಪ್ರಮುಖ ಅಣೆಕಟ್ಟುಗಳು. ಗ್ರ್ಯಾಂಡ್ ಕ್ಯಾನಿಯನ್ ಕೊಲೊರಾಡೋ ನದಿಗೆ ಅಮೆರಿಕ. ಗ್ರ್ಯಾಂಡ್ ಕೋಲಿ ಕೊಲೊರಾಡೋ ಅಮೆರಿಕ. ಡೇವಿಸ್ ಡ್ಯಾಮ್ ಕೊಲೊರಾಡೋ ಅಮೆರಿಕ. ಪೋಸ್ಟ್ ಡ್ಯಾಮ್ ಬೋವ್ ಕೆನಡಾ. ಟಂಕರ್ ಆರ್ಸ್ಟಕ್ ಕೆನಡಾ. ಕೈಗಾರಿಕೆಗಳು. ಸಿನಿಮಾ ಲಾಸ್ ಏಂಜಲೀಸ್ ಇದೆ. ಗಾಜು ಟೊಲೊರಾಡೋ. ಕಾರ್ ಡೆಟ್ರಾಯ್ಟ್ ಮತ್ತು ಬಫಲೋ. ರಬ್ಬರ್ ಆಕಾನ್ ಹಡಗು ಡಿಲಾಕೆ ನ್ಯೂಯಾರ್ಕ್. ಸ್ಥಳ ವಿಶೇಷಗಳು. ಕನ್ಸಾನ್ ಅಮೆರಿಕ ಮಾಂಸದ ಪಾಕೆಟ್. ಬಾಲ್ಟಿಮೋರ್ ಅಮೆರಿಕ ಕಬ್ಬಿಣ ಮತ್ತು ಉಕ್ಕು. ಬಫೆಲೋ ಅಮೆರಿಕ ಕಬ್ಬಿಣ ಮತ್ತು ಉಕ್ಕು. ಬೋಸ್ಟನ್ ಅಮೆರಿಕ ಫೋಟೋಗ್ರಫಿ. ಮೆಸೂಸ್ಯಾಟ್ ಅಮೆರಿಕ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ. ಡೆಟ್ರಾಯ್ಟ್ ಅಮೆರಿಕ ಆಟೋಮೊಬೈಲ್ಸ್. ಮರುಭೂಮಿಗಳು ಉತ್ತರ ಅಮೆರಿಕದ್ದು. ಸೋನೆರಾನ್ ಮೆಕ್ಸಿಕೋ. ಮೆಜುವಿಯಾ ಅಮೆರಿಕೋ. ಮೊಹಾವೆ ಅಮೆರಿಕ. ಬುಡಕಟ್ಟು ಜನರು ಮತ್ತು ಸ್ಥಳಗಳು. ಅಮೆರಿಕ ರೆಡ್ ಇಂಡಿಯನ್ಸ್. ಕೆನಡಾ ಎಸ್ಕಿಮೋ. ವಿಶೇಷಗಳು. ಹಾಲಿವುಡ್ ಚಲನಚಿತ್ರಕ್ಕೆ ಲಾಸ್ ಏಂಜಲೀಸ್ ಅನ್ನು ಪ್ರಸಿದ್ಧವಾಗಿದೆ. ಕ್ಯಾಲಿಫೋರ್ನಿಯಲ್ಲಿ ಕಂಡುಬರುತ್ತದೆ. ಡಗ್ಲಾಸ್ ಗರ್ ಇದು ಅಮೆರಿಕಾದ ಪ್ರಮುಖ ನಗರ ಮರ. ಇದನ್ನು ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಡಗ್ಲಾಸ್ ಗರ್. ಜಗತ್ತಿನ ಕಬ್ಬಿಣ ಉಕ್ಕಿನ ರಾಜಧಾನಿ ಎಂದು ಪಿಟ್ಸ್ಬರ್ಗನ್ ಕರೆಯುತ್ತಾರೆ. ಅಮೆರಿಕದ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಕ್ಯಾಲಿಫೋರ್ನಿಯಾ. ಮೈಕ್ರೋಸಾಫ್ಟ್ನ ಕೇಂದ್ರ ಕಚೇರಿ ಇರುವುದು ಸಿಯಾಲ್ಟಾದಲ್ಲಿ. ಅಮೆರಿಕದ ಅತ್ಯಂತ ಪ್ರಮುಖ ಜನಬಿಡುವ ವಿಮಾನ ನಿಲ್ದಾಣ ನ್ಯೂಯಾರ್ಕ್ನ JF ಕೆನಡಿ ಏರ್ಪೋರ್ಟ್. ಪ್ರಪಂಚ ಪ್ರಸಿದ್ಧವಾದ ನೀರಿನ ಚಿಲುಮೆ ಕಂಡುಬರುವುದು ಅಮೆರಿಕದ ಆಲ್ಲೆಸ್ಟೋನ್ ಪಾರ್ಕ್. ಉತ್ತರ ಅಮೆರಿಕದ ಸಮತೋಷ್ಣವಲಯ ಹುಲ್ಲುಗಾವಲು ಪ್ರೈರಿ ಎಂದು ಕರೆಯಲಾಗುವುದು. ಇದು ಪ್ರಪಂಚದ ರೊಟ್ಟಿ ಬುಟ್ಟಿ. ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಕೆನಡಾ. ಪ್ರಪಂಚದ ಅತಿ ಚಿಕ್ಕ ರಾಷ್ಟ್ರ ಸೆಂಟ್ ಕಿಟ್ಸ್ ಆ್ಯಂಡ್ ಸೇವಿಸ್. ಅತಿ ದೊಡ್ಡ ನಗರ ಮೆಕ್ಸಿಕೋ ಸಿಟಿ. ಅತಿ ದೊಡ್ಡ ನದಿ ಮಿಸಿಸಿಪ್ಪಿ. ಚಿಕ್ಕ ನದಿ ರೋ. ಪ್ರದೇಶದಲ್ಲಿ 3ನೇ ದೊಡ್ಡ ಖಂಡ. ಜನಸಂಖ್ಯೆಯಲ್ಲಿ 4ನೇ ದೊಡ್ಡ ಖಂಡ. ಒಟ್ಟು ರಾಜ್ಯಗಳು 23. ಉತ್ತರ ಅಮೆರಿಕದ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ USA. ಉತ್ತರ ಅಮೆರಿಕ ಜನಸಂಖ್ಯೆ ಹೊಂದಿರುವ 2ನೇ ದೇಶ ಮೆಕ್ಸಿಕೋ. ಕೆನಡಾ ದೇಶದ ಅತ್ಯಧಿಕ ಭಾಷೆ ಇಂಗ್ಲಿಷ್ ಮತ್ತು ಫ್ರೆಂಚ್. USA ದೇಶದ ಅಧಿಕೃತ ಭಾಷೆ ಘೋಷಣೆ ಮಾಡಿಲ್ಲ. ಮೆಕ್ಸಿಕೋ ದೇಶದ ಪ್ರಮುಖ ಭಾಷೆ ಸ್ಪ್ಯಾನಿಷ್. ಪನಮಾ ದೇಶದ ನಾಣ್ಯ ಬೋಲ್ವಾನಾ. ಆಂಟಿಗೋ ಮತ್ತು ಬರ್ಬುಡಾ ದೇಶದ ರಾಜಧಾನಿ ಸೇಂಟ್ ಜಾನ್. ಜಗತ್ತಿನ ಅತಿ ದೊಡ್ಡ ಸಮುದ್ರ ಕುಣಿಗೆ ಬ್ಲೂ ಹೋಲ್. ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಪಾರ್ಕ್ ಗ್ರೇಟ್ ಸ್ಮೋಕಿ ಮೌಂಟೇನ್. ಅತಿ ದೊಡ್ಡ ಕಟ್ಟಡ ವರ್ಲ್ಡ್ ಟ್ರೇಡ್ ಸೆಂಟರ್ ಉತ್ತರ ಅಮೆರಿಕಾದಲ್ಲಿ ಇರುವುದು ಕಂಡು ಬಂದಿದೆ. ಇನ್ನು ಮುಂದಿನ ಆಡಿಯೋದಲ್ಲಿ ನಾವು ಉತ್ತರ ಅಮೆರಿಕಾದ ಬಗ್ಗೆ, ದಕ್ಷಿಣ ಅಮೆರಿಕಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚಿಸೋಣ. Hi everyone,
ಇವತ್ತು ಪ್ರಪಂಚದ ಭೂಖಂಡಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಸಾಗೋಣ. ಪ್ರಪಂಚದ ಭೂಖಂಡದಲ್ಲಿ ಚರ್ಚಿಸ್ತಾ ಬಂದಾಗ ಪ್ರಥಮವಾಗಿ ನಾವು ಚರ್ಚಿಸಬೇಕಾಗಿರೋದು ಏಷ್ಯಾ ಖಂಡದ ಬಗ್ಗೆ. ನಮ್ಮ ಭೂಮಿಯ 7 ಖಂಡಗಳದಾವ. ಆ 7 ಖಂಡದಲ್ಲಿ ಪ್ರಥಮವಾಗಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಆಗಿರ್ಬೋದು ಮತ್ತು ಜನಸಂಖ್ಯೆಯಲ್ಲಿ ಆಗಿರ್ಬೋದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಆ ಖಂಡದ ಬಗ್ಗೆ ಎಲ್ಲ ಖಂಡಗಳ ಬಗ್ಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ಚರ್ಚಿಸ್ತಾ ಹೋಗೋಣ. ಏಷ್ಯಾ ಖಂಡ ವಿಸ್ತೀರ್ಣದಲ್ಲಿ ಏನಪ್ಪ ಅಂದರೆ 4,42,50,000 ಚದರ ಕಿಲೋಮೀಟರ್. ಅದೇ ಏಷ್ಯಾ ಖಂಡ ವಿಸ್ತರಿಸುವುದು 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪೂರ್ವ ರೇಖಾಂಶದವರೆಗೂ, 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ. ವಿಶ್ವದ ಎಲ್ಲ ಖಂಡಗಳಲ್ಲಿ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡವಾದ ಸರೋವರ ಕ್ಯಾಸ್ಪಿಯನ್ ಸರೋವರ ಇದು ಏಷ್ಯಾದಲ್ಲಿದೆ. ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಏಷ್ಯಾ ಖಂಡ ಅಂತ ಕರಿತೀವಿ. ಏಷ್ಯಾವನ್ನು ಯುರೋಪ್ನಿಂದ ಬೇರ್ಪಡಿಸುವ ಸಮುದ್ರ ಮತ್ತು ಪರ್ವತ ಕ್ಯಾಸ್ಪಿಯನ್ ಸಮುದ್ರವಾಗಿದೆ, ಬೇರ್ಪಡಿಸ್ತದೆ. ಯೂರಲ್ ಪರ್ವತ ಬೇರ್ಪಡಿಸ್ತಾ ಹೋಗ್ತದೆ. ಉತ್ತರ ಅಮೆರಿಕೆಯಿಂದ ಏಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಜಗತ್ತಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಏಷ್ಯಾದ ಉತ್ತರದ ತಗ್ಗು ಪ್ರದೇಶ ಅಥವಾ ಮಹಾ ಸೈಬೇರಿಯನ್ ಮೈದಾನ ಅಂತೀವಿ. ಏಷ್ಯಾದ ಪ್ರಮುಖ ಪರ್ವತ ಗ್ರಂಥಿಗಳು ಪಾಮೀರ್ ಮತ್ತು ಆರ್ಮೇನಿಯಂ. ಜಗತ್ತಿನ ಚಾವಣಿ ಎಂದು ಕರೆಯುವ ಪ್ರಸ್ಥಭೂಮಿ ಟಿಬೆಟ್ನ ಪ್ರಸ್ಥಭೂಮಿ. ಇರಾನ್ ಪ್ರಸ್ಥಭೂಮಿ ಕಂಡುಬರುವುದು ಪಾಮೀರ್ ಗ್ರಂಥಿಯ ಪಶ್ಚಿಮಕ್ಕೆ ಉತ್ತರ ಮತ್ತು ದಕ್ಷಿಣ ಶ್ರೇಣಿಗಳ ನಡುವೆ. ಮತ್ತು ಏಷ್ಯಾ ಖಂಡದ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ. ಕುದುರೆ ಸಾಕಾಣಿಕೆ ಇದು ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಏಷ್ಯಾದ ಜನರ ಪ್ರಮುಖ ಕಸುಬು ವ್ಯವಸಾಯವಾಗಿದೆ. ಎರಡನೇ ಪ್ರಮುಖ ಖಂಡ ಆಫ್ರಿಕಾ ಖಂಡದ ಬಗ್ಗೆ ನೋಡೋಣ. ಜಗತ್ತಿನ ಎರಡನೇ ದೊಡ್ಡ ಖಂಡ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಂಜಾರೋ. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಸಹರಾ ಆಫ್ರಿಕಾದಾಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ಈಜಿಪ್ಟ್ನ ವರಪ್ರಸಾದ ಕರೆಯುವ ನದಿ ನೈಲ್ ನದಿ ಆಫ್ರಿಕಾದಲ್ಲಿದೆ. ದಕ್ಷಿಣ ಆಫ್ರಿಕಾ